ವಿನಾಶಕನಾದ ವಿನಾಯಕನಿಗೆ ನಮಿಸುತ್ತಾ, ನಾಟ್ಯಾದಿ ದೇವತೆಯಾದ ನಟರಾಜನಿಗೆ ಕೈ ಮುಗಿಯುತ್ತಾ, ಗುರುಗಳ ಪಾದಗಳಿಗೆ ವಂದಿಸುತ್ತಾ, 90 ತುಂಬಿದ ಹರ್ಷ ನೃತ್ಯ ವರ್ಷ, ನಾಟ್ಯ ಮೋಹನ ನವಂತ್ಯುತ್ಸವ ನೃತ್ಯ ಸರಣಿ 25 ಕಾರ್ಯಕ್ರಮಕ್ಕೆ ಕಲಾಭಿಮಾನಿಗಳನ್ನು ಪ್ರೀತಿಪೂರ್ವಕ ಸ್ವಾಗತಿಸುತ್ತಿದ್ದೇನೆ. ಈ ಕಾರ್ಯಕ್ರಮದಲ್ಲಿ ನಾಟ್ಯನಿಕೇತನ ಕೊಲ್ಯ ಸಂಸ್ಥೆಯ ಹಿರಿಯ ಶಿಷ್ಯೆಯಾಗಿರುವ ವಿದುಷಿ ಕವಿತಾ ಯಶ್ಪಾಲ್, ಮಾಲಕರು ತಕ್ಷ್ ಡಿಜಿಟಲ್ಸ್ ಮಂಗಳೂರು, ಇವರು ನೃತ್ಯ ಪ್ರದರ್ಶನ ಮಾಡಲಿದ್ದಾರೆ. ಮೊದಲಿಗೆ ದೀಪ ಪ್ರಜ್ವಲನೆಯ ಮೂಲಕ ಕಾರ್ಯಕ್ರಮವನ್ನು ಪ್ರಾರಂಭಿಸುತ್ತಿದ್ದೇವೆ. ಪ್ರೀತಿಯ ಗುರುಗಳಾದ ಶಾಂತಲಾ ಪ್ರಶಸ್ತಿ ವಿಜೇತ, ರಾಜ್ಯ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತ, ಕರ್ನಾಟಕ ಕಲಾತಿಲಕ ನಾಟ್ಯಾಚಾರ್ಯ ಶ್ರೀ ಉಳ್ಳಾಲ್ ಮೋಹನ್ ಕುಮಾರ್ ಇವರು ದೀಪ ಬೆಳಗಿಸುವುದರ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. ಜೊತೆಯಾಗಿ ಇಂದಿನ ಈ ಕಾರ್ಯಕ್ರಮಕ್ಕೆ ಅತಿಥಿಯಾಗಿ ಆಗಮಿಸಿರುವ ಮಧು ತುಮಿನಾಡು, ಖ್ಯಾತ ಪ್ರಸಾದನ ಕಲಾವಿದರು ಕೂಡ ಜೊತೆಯಾಗಬೇಕು. ನಾಟ್ಯನಿಕೇತನ ಕೊಲ್ಯ ಇದರ ನಿರ್ದೇಶಕಿಯಾಗಿರುವ ಕರ್ನಾಟಕ ಕಲಾಶ್ರೀ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತೆ ವಿದುಷಿ ರಾಜಶ್ರೀ ಉಳ್ಳಾಲ್ ಇವರು ಕೂಡ ಭಾಗಿಯಾಗಬೇಕು. ಶ್ರೀಯುತ ಯಶ್ಪಾಲ್, ಜನರಲ್ ಮ್ಯಾನೇಜರ್ ಜಯಲಕ್ಷ್ಮಿ ಸಿಲ್ಕ್ಸ್ ವಿಜಯ್ ಮ್ಯಾಂಗ್ಳೂರ್, ಹಾಗೂ ವಿದುಷಿ ಕವಿತಾ ಯಶ್ಪಾಲ್ ಕೂಡ ಬರಬೇಕು. ದೀಪ ಪ್ರಜ್ವಲನೆ ಮತ್ತು ಪ್ರಾರ್ಥನೆಯ ಮೂಲಕ ನಾವು ಕಾರ್ಯಕ್ರಮವನ್ನು ಪ್ರಾರಂಭಿಸುತ್ತಿದ್ದೇವೆ. ನಾಟ್ಯನಿಕೇತನದ ಪುಟಾಣಿ ಶಿಷ್ಯೆಯಾಗಿರುವಂತಹ ತನಿಷ್ಕಾ ಶೆಟ್ಟಿ ಪ್ರಾರ್ಥನೆಯನ್ನು ಮಾಡಬೇಕಾಗಿ ಕೇಳಿಕೊಳ್ತೇನೆ. ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದಾ. ಮೊದಲೊಂದಿಪೆ ನಿನಗೆ ಗಣನಾಥ ದೇವ, ವಂದಿಪೆ ನಿನಗೆ ಗಣನಾಥ. ಮೊದಲೊಂದಿಪೆ ನಿನಗೆ ಗಣನಾಥ ದೇವ, ವಂದಿಪೆ ನಿನಗೆ ಗಣನಾಥ. ಬಂದ ವಿಘ್ನ ಕಳೆಯೋ ಗಣನಾಥ, ಬಂದ ವಿಘ್ನ ಕಳೆಯೋ ಗಣನಾಥ, ಬಂದ ವಿಘ್ನ ಕಳೆ ಗಣನಾಥ ದೇವ, ವಂದಿಪೆ ನಿನಗೆ ಗಣನಾಥ. ಮೊದಲೊಂದಿಪೆ ನಿನಗೆ ಗಣನಾಥ ದೇವ, ವಂದಿಪೆ ನಿನಗೆ ಗಣನಾಥ. ಪುಷ್ಪಾಂಜಲಿಯೊಂದಿಗೆ ನೃತ್ಯ ಸೇವೆಗೈಯಲಿದ್ದಾರೆ ವಿದುಷಿ ಕವಿತಾ ಯಶ್ಪಾಲ್. ಭರತನಾಟ್ಯದಲ್ಲಿ ಪುಷ್ಪಾಂಜಲಿಯು ಪ್ರದರ್ಶನದ ಮೊದಲ ನೃತ್ಯವಾಗಿದ್ದು, ಇದು ದೇವತೆಗಳು, ನಟರಾಜ, ಗುರುಗಳು ಮತ್ತು ಪ್ರೇಕ್ಷಕರಿಗೆ ಹೂಗಳನ್ನು ಅರ್ಪಿಸುವ ಮೂಲಕ ಮಾಡುವ ವಂದನಾ ನೃತ್ಯವಾಗಿದೆ. ಭರತನಾಟ್ಯದ ಮಾರ್ಗಂ ಅನುಕ್ರಮದ ಮೊದಲ ಭಾಗವಾದ ಪುಷ್ಪಾಂಜಲಿ ಇದೀಗ ನಿಮ್ಮ ಮುಂದೆ. ರಾಗ ಗಂಭೀರ ನಾಟಿ, ತಾಳ ಆದಿತಾಳ.
ಒಂದು ಸುಂದರವಾದ ಸಂಗೀತವನ್ನು ಆಲಿಸಲಿದ್ದೀರಿ ಕುಮಾರಿ ಅದಿತಿ ಶೆಟ್ಟಿಯವರಿಂದ.
ಮೊದಲಿಗೆ ಸ್ವರಜತಿ, ರಾಗ ಬಿಲಹರಿ, ತಾಳ ಆದಿ. ಸ ರಿ ಗ ಪ ದ ಸ ನಿ ದ ಪ ದ ಪ ಮ ಗ ರಿ ಸ ರಿ ಸ ನಿ ದ ಸ ಸ ರಿ ಗ ಪ ದ ಸ ನಿ ದ ಪ ದ ಪ ಮ ಗ ರಿ ಸ ರಿ ಸ ನಿ ದ ಸ ರಾ ರ ವೇಣು ಗೋಪ ಬಾಲ ರಾಜಿತ ಸದ್ಗುಣ ಜಯಶೀಲ ರಾ ರ ವೇಣು ಗೋಪ ಬಾಲ ರಾಜಿತ ಸದ್ಗುಣ ಜಯಶೀಲ ಸಾರ ಸಾಕ್ಷ ನೇರ ಮೇಮಿ ಮಾರು ಬಾದ ಕೋರ್ವಲೆ ರಸ ರಸಾಕ್ಷ ನೇರ ಮೇಮಿ ಮಾರು ಬಾದ ಕೋರ್ವಲೆ ರವೇಣು ಗೋಪ ಬಾಲ ರಾಜಿತ ಸದ್ಗುಣ ಜಯಶೀಲ ನಂದ ಗೋಪಾಲ ನೀಗೆ ನಿಂದು ಬೋಜಾಲ ನೀಗೆ ದುರಾರ ಸದದ ಮುಮದಿಲೋ ಮುದ ಮುಲರಗನ ಕೆದುರು ಗಗನಿಯರನ ದ ಗೋಪಾಲ ನೀಗೆ ದುರಾರ ಸದದ ಮುಮದಿಲೋ ಮುದ ಮುಲರಗನ ಕೆದುರು ಗಗನಿಯರ ರವೇಣು ಗೋಪ ಬಾಲ ರಾಜಿತ ಸದ್ಗುಣ ಜಯಶೀಲ ಪಾಲು ಮಾರುನುಗ ರವ ಮುಲನಿನ್ ಪಿಲಚಿನ ಪಲುಗ ಕುವಲುಗ ಕುರ ಕರಿವರದ ಮರಿ ಮರಿನಾ ಯದರ ಮುಗ್ರೋ ಲರಗನಿ ಗರ ಮುಲ ಪಾಲು ಮಾರುನುಗ ರವ ಮುಲನಿನ್ ಪಿಲಚಿನ ಪಲುಗ ಕುವಲುಗ ಕುರ ಕರಿವರದ ಮರಿ ಮರಿನಾ ಯರ ಮುಗ್ರೋ ಲರಗನಿ ಕರ ಮುಲರ ರವೇಣು ಗೋಪ ಬಾಲ ರಾಜಿತ ಸದ್ಗುಣ ಜಯಶೀಲ ರಾನಘಧರ ರಾ ಮುರಹರ ರಾ ಭವರ ರಾವೇರ ಹೇ ಮಗುವನು ಲಲನನು ಸ್ವರ್ಗ ಸೇನೆ ಕೋರ ಕೋರಿ ಕಲಿಂಬುಂತ ದಂತ ಮುನಿಯರ ಚೇರನು ನನ ಚಂದ ಮರವ ಕುರ ಕಲಮೂಲಚೆ ಮರಿ ಮರಿ ನೀನು ಶರಣನೆ ದೊರರ ರವೇಣು ಗೋಪ ಬಾಲ ರಾಜಿತ ಸದ್ಗುಣ ಜಯಶೀಲ ಸಾರ ಸಾಕ್ಷ ನೇರ ಮೇಮಿ ಮಾರು ಬಾದ ಕೋರ್ವಲೆ ರವೇಣು ಗೋಪ ಬಾಲ ರಾಜಿತ ಸದ್ಗುಣ ಜಯಶೀಲ. ಮುಂದಕ್ಕೆ ವಚನ ಸಾಹಿತ್ಯ.
ರಚನೆಗಾರರು ಬಸವಣ್ಣ. ನೀರಿಗೆ ನೈದಿಲೆ ಶೃಂಗಾರ, ನೀರಿಗೆ ನೈದಿಲೆ ಶೃಂಗಾರ, ಸಮುದ್ರಕ್ಕೆ ತೆರೆಗೆ ಶೃಂಗಾರ, ನೀರಿಗೆ ನೈದಿಲೆ ಶೃಂಗಾರ, ನಾರಿಗೆ ಗುಣವೇ ಶೃಂಗಾರ, ನಾರಿಗೆ ಗುಣವೇ ಶೃಂಗಾರ, ಗಗನಕ್ಕೆ ಚಂದ್ರಮನೆ ಶೃಂಗಾರ, ನೀರಿಗೆ ನೈದಿಲೆ ಶೃಂಗಾರ, ಸಮುದ್ರಕ್ಕೆ ತೆರೆಗೆ ಶೃಂಗಾರ, ನೀರಿಗೆ ನೈದಿಲೆ ಶೃಂಗಾರ, ಕೂಡಲ ಸಂಗಮರ ಶರಣರ, ಕೂಡಲ ಸಂಗಮರ ಶರಣರ, ನೊಸಲ ವಿಭೂತಿಯೇ ಶೃಂಗಾರ, ನೊಸಲ ವಿಭೂತಿಯೇ ಶೃಂಗಾರ, ನೀರಿಗೆ ನೈದಿಲೆ ಶೃಂಗಾರ, ಸಮುದ್ರಕ್ಕೆ ತೆರೆಗೆ ಶೃಂಗಾರ, ನೀರಿಗೆ ನೈದಿಲೆ ಶೃಂಗಾರ. ಧನ್ಯವಾದ. ಇವತ್ತಿನ ನೃತ್ಯ ಪ್ರಸ್ತುತಿಯನ್ನು ಮಾಡಿರುವ ವಿದುಷಿ ಕವಿತಾ ಯಶ್ಪಾಲ್ ಇವರ ಒಂದು ಕಿರುಪರಿಚಯ. ವಿದುಷಿ ಕವಿತಾ ಯಶ್ಪಾಲ್ ಸಂಜೀವ ಸಪಲ್ಯ ಹಾಗೂ ಸರಸ್ವತಿ ದಂಪತಿಗಳ ಪುತ್ರಿಯಾಗಿರುವವರು. ವಿದುಷಿ ಕವಿತಾ ಯಶ್ಪಾಲ್ ತನ್ನ 7ನೇ ವಯಸ್ಸಿನಲ್ಲಿ ಕರ್ನಾಟಕ ಕಲಾತಿಲಕ, ಶಾಂತಲಾ ಪ್ರಶಸ್ತಿ ವಿಜೇತ, ರಾಜ್ಯೋತ್ಸವ ಪ್ರಶಸ್ತಿ ವಿಜೇತ ಶ್ರೀ ಉಳ್ಳಾಲ್ ಮೋಹನ್ ಕುಮಾರ್ ಹಾಗೂ ಅವರ ಸುಪುತ್ರಿ ಕರ್ನಾಟಕ ಕಲಾಶ್ರೀ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತೆ. ಈಗಾಗಲೇ ಇವತ್ತು ಒಂದು ಪ್ರಶಸ್ತಿಯನ್ನು ಅನೌನ್ಸ್ ಮಾಡಿದ್ದಾರೆ. ವೀರರಾಣಿ ಅಬ್ಬಕ್ಕ ಪ್ರಶಸ್ತಿ ನಮ್ಮ ಅಮ್ಮಕ್ಕನಿಗೆ ಸಿಕ್ಕಿದೆ. ರಾಜಶ್ರೀ ಉಳ್ಳಾಲ್ ಇವರಲ್ಲಿ ಭರತನಾಟ್ಯ ನೃತ್ಯಾಭ್ಯಾಸ ನಡೆಸಿ ಕರ್ನಾಟಕ ಪ್ರೌಢಶಿಕ್ಷಣ ಮಂಡಳಿ ನಡೆಸಿರುವ ಭರತನಾಟ್ಯ ಜೂನಿಯರ್, ಸೀನಿಯರ್ ಹಾಗೂ ವಿದ್ವತ್ ಪರೀಕ್ಷೆಯಲ್ಲಿ ಉನ್ನತ ಶ್ರೇಣಿಯಲ್ಲಿ ತೇರ್ಗಡೆ ಹೊಂದಿರುತ್ತಾರೆ. ಇವರು ತನ್ನ ಗುರುಗಳ ನಿರ್ದೇಶನದಲ್ಲಿ ಹಲವಾರು ಕಡೆ ನೃತ್ಯ ಪ್ರದರ್ಶನಗಳನ್ನು ನೀಡಿರುವುದರ ಜೊತೆಗೆ ಎಲ್ಲರ ಪ್ರಶಂಸೆಗೂ ಪಾತ್ರರಾಗಿದ್ದಾರೆ. ಇವರು ದೇಶದ ನಾನಾ ಕಡೆಗಳಲ್ಲಿ ಮಾತ್ರವಲ್ಲದೆ ವಿದೇಶಗಳಲ್ಲೂ ನೃತ್ಯ ಪ್ರದರ್ಶನ ನೀಡಿರುವ ಹೆಗ್ಗಳಿಕೆ ಇವರದು. ಇವರು ಕಂಪ್ಯೂಟರ್ ಸೈನ್ಸ್ನಲ್ಲಿ ಡಿಪ್ಲೊಮಾ ಪದವೀಧರೆಯಾಗಿದ್ದು ಫ್ಯಾಷನ್ ಡಿಸೈನರ್ ಮತ್ತು ವೆಬ್ ಡಿಸೈನರ್ ಆಗಿಯೂ ಕೆಲಸ ಮಾಡಿರುತ್ತಾರೆ. ಸುಮಾರು 5 ವರ್ಷಗಳ ಕಾಲ ಸ್ಪಾರ್ ಹಾಗೂ ಬಿಗ್ ಬಜಾರ್ನಲ್ಲಿ ಮಾರ್ಕೆಟಿಂಗ್ ಮ್ಯಾನೇಜರ್ ಆಗಿ ಕೆಲಸ ಮಾಡಿದ್ದು ಪ್ರಸ್ತುತ ತಕ್ಷ್ ಡಿಜಿಟಲ್ಸ್ನ ಮಾಲಕರಾಗಿದ್ದಾರೆ. ಇವರ ಜೀವನದ ಅತಿ ದೊಡ್ಡ ಮೋಟಿವೇಟರ್ ಅವರ ಪತಿಯಾದ ಶ್ರೀಯುತ ಯಶ್ಪಾಲ್ ಇವರು. ಜನರಲ್ ಮ್ಯಾನೇಜರ್ ಜಯಲಕ್ಷ್ಮಿ ಸಿಲ್ಕ್ಸ್ ವಿಜಯ್ ಮ್ಯಾಂಗ್ಳೂರ್. ಶ್ರೀಮತಿ ಕವಿತಾ ಯಶ್ಪಾಲ್ ತನ್ನ ಪತಿಯೊಂದಿಗೆ ಹಾಗೂ ಪುತ್ರ ತಕ್ಷನೊಂದಿಗೆ ಬಹಳ ಸುಂದರವಾದ ಜೀವನ ನಡೆಸುತ್ತಾ ಬಂದಿರುತ್ತಾರೆ. ಇವರಿಗೆ ನಟರಾಜನು ಇನ್ನಷ್ಟು ನೆಮ್ಮದಿಯ ಜೀವನ ಸಾಗಿಸಲು ಶಕ್ತಿಯನ್ನು ಕೊಡಲಿ ಎಂದು ಪ್ರಾರ್ಥಿಸುತ್ತಾ ಕಿರುಪರಿಚಯಕ್ಕೆ ಚುಕ್ಕೆ ಇಡುತ್ತಿದ್ದೇನೆ. ಕಲಾಭಿಮಾನಿಗಳೇ, ಮುಂದಿನ ಪ್ರಸ್ತುತಿ ತೋಡೆಯ ಮಂಗಲಂ. ನಮ್ಮ ಗುರುಗಳ ಅದ್ಭುತ ಜತಿಗಳು ಮತ್ತು ಸಂಯೋಜನೆಯನ್ನು ಈ ನೃತ್ಯದಲ್ಲಿ ನೀವು ಕಾಣಲಿದ್ದೀರಿ. ಬಹಳಷ್ಟು ನೃತ್ಯ ಕಾರ್ಯಕ್ರಮಗಳಲ್ಲಿ ನಾವು ಈ ತೋಡೆಯ ಮಂಗಲಂ ಒಂದು ಗ್ರೂಪೇ ನಮ್ಮದು. ತುಂಬ ಕಡೆ ನಾವು ಮಾಡಿದ್ದೇವೆ. ಸುಮಾರು 10-15 ವರ್ಷಗಳ ಬಳಿಕ ಈಗ ಕವಿತಾರವರು ಅದನ್ನು ಪಡಿಸ್ತಾ ಇದ್ದಾರೆ. ಬಹಳ ಇಷ್ಟವಾದಂತಹ, ನಮ್ಮ ಮಾಸ್ಟರ್ಗೆ ತುಂಬ ಇಷ್ಟವಾದಂತಹ ಹಾಗೂ ನಮಗೂ ಕೂಡ ತುಂಬ ಇಷ್ಟವಾದಂತಹ ಈ ಒಂದು ನೃತ್ಯ ಪ್ರಕಾರ ತೋಡೆಯ ಮಂಗಲಂ. ರಾಗಮಾಲಿಕೆ
ತಾಳ ಮಾಲಿಕೆ. ಇದೀಗ ತೋಡೆಯ ಮಂಗಲಂ. जय जानकी रमण जय विभीषण शरण जय सरोज चरण जय दीन करुण जय जय जानकी रमण जय विभीषण शरण जय सरोज जय जानकी रमण जय विभीषण शरण जय सरोज चरण जय दीन करुण जय 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 लोक जय भक्त कारुण्य जय दिव्य जय जय पुण्य जय 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 जानकी रमण जय विभीषण शरण जय सरोज चरण जय दीन करुण जय लोक चारुण्य जय भक्त कारुण्य जय दिव्य जय जगत्पुण्य जय जय शरणु शरणु सुरेंद्र शरणुत शरणु शेषदे वल्लभ शरणु राक्षस गर्व संहर शरणु वेंकटनायक स्वामी श्री रघुनायक स्वामी श्री
ನೃತ್ಯವನ್ನು ಪ್ರದರ್ಶಿಸಿದ್ದಾರೆ. ತೋಡೆ ಮಂಗಲಂ ಕೇಳುವಾಗಲೇ ಖುಷಿ ಆಗ್ತಾ ಉಂಟು. ನಮಗೆ ಅಲ್ಲಿ ಕೂತಲ್ಲೇ ನೃತ್ಯ ಮಾಡುವ ಅಂತ ಅನ್ನಿಸ್ತಾ ಉಂಟು. ಯಾಕಂದರೆ ಅದರಲ್ಲಿ ನಮ್ಮ ಗುರುಗಳ ಜತಿಗಳನ್ನು ಕೇಳಿ ಬಹಳ ಖುಷಿ ಆಗ್ತದೆ ಅದನ್ನು ಕೇಳುವಾಗ. ತುಂಬ ಚೆನ್ನಾಗಿ ಜತಿಯನ್ನು ಹೇಳಿದ್ದಾರೆ. ಸೊ ಬಹಳ ಚೆನ್ನಾಗಿ ನೃತ್ಯವನ್ನು ಪ್ರದರ್ಶಿಸಿದ್ದಾರೆ. ಧನ್ಯವಾದಗಳು.
ಮುಂದಕ್ಕೆ ಒಂದು ಸಣ್ಣ ಸಭಾ ಕಾರ್ಯಕ್ರಮ. ಹಾಗೂ ನಮ್ಮ ಇಂದಿನ ಈ ಸಭೆಯ ಮುಖ್ಯ ಅತಿಥಿಯಾಗಿ ಬಂದಿರುವಂತಹ ಮಧು ತುಮಿನಾಡು, ನಮ್ಮೆಲ್ಲರ ನೆಚ್ಚಿನ ಮಧು ಅಣ್ಣ, ಪ್ರಸಾದನ ಕಲಾವಿದರು, ಕುಲ್ಯ ಇದರ ನಿರ್ದೇಶಕಿಯಾಗಿರುವ ವಿದುಷಿ ರಾಜಶ್ರೀ ಉಳ್ಳಾಲ್, ಹಾಗೂ ಇಂದಿನ ನೃತ್ಯ ಪ್ರಸ್ತುತಿಯನ್ನು ಮಾಡಿರುವಂತಹ ವಿದುಷಿ ಶ್ರೀಮತಿ ಕವಿತಾ ಯಶ್ಪಾಲ್, ಇವರು ಕೂಡ ಸಭೆಗೆ ಬರಬೇಕು. ಎಲ್ಲರಿಗೂ ಸಭಾ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರು. ಈ ಸಭೆಯ ಮುಖ್ಯ ಅತಿಥಿಯಾಗಿರುವ ನಮ್ಮೆಲ್ಲರ ನೆಚ್ಚಿನ ಮಧು ಅಣ್ಣ, ಖ್ಯಾತ ಪ್ರಸಾದನ ಕಲಾವಿದರು, ಒಂದು ಅತಿಥಿ ಭಾಷಣ ಮಾಡಬೇಕಾಗಿ ಕೇಳಿಕೊಳ್ಳುತ್ತೇನೆ. ನಾಟ್ಯದ ಅಧಿಪತಿಯಾಗಿರುವಂಥ ನಟರಾಜ ದೇವರಿಗೆ ಶಿರಸ ನಮಿಸುತ್ತಾ, ಹಾಗೂ ಪೂಜನೀಯರು ಹಾಗೂ ಆದರಣೀಯರಾದಂಥ ಗುರುಗಳಿಗೆ ಅವರ ಪಾದ ಕಮಲಕ್ಕೆ ವಂದಿಸುತ್ತಾ, ಹಾಗೂ ವೇದಿಕೆಯಲ್ಲಿ ಅಮ್ಮಕ್ಕ ಇದ್ದಾರೆ, ನಾವು ಪ್ರೀತಿನ ಅಮ್ಮಕ್ಕ ಅಂತ ಕರಿತೇವೆ ಅವರನ್ನು. ಹಾಗೆ ಯಶ್ಪಾಲನಿದ್ದಾರೆ, ಹಾಗೂ ಇವತ್ತಿನ ನೃತ್ಯ ಪ್ರಸ್ತುತಿ ಮಾಡಿದಂಥ ಕವಿತಕ್ಕ, ಇವರೆಲ್ಲರಿಗೂ ವಂದಿಸುತ್ತಾ, ಹಾಗೂ ಬಂದಿರುವಂಥ ಎಲ್ಲ ಕಲಾ ಪ್ರೇಮಿಗಳಿಗೆ, ಹಿರಿಯರಿಗೆ ಎಲ್ಲರಿಗೆ ವಂದಿಸುತ್ತಾ, ನಾನು ಇವತ್ತಿನ ಮುಖ್ಯ ಅತಿಥಿ ಅಂತ ಹೇಳಿದ್ದಾರೆ. ನನಗೆ ಮಾತಾಡಲಿಕ್ಕೇನು ಬರೋದಿಲ್ಲ. ನಾವು ತೆರೆಯ ಮರೆಯಲ್ಲಿ ಕೆಲಸ ಮಾಡುವವರು, ಅಂದರೆ ಪ್ರಸಾನ ಅಂದರೆ ಮೇಕಪ್. ಹಾಗಾಗಿ ನಮಗೆ ಈ ವೇದಿಕೆಯಲ್ಲಿ ನಿಂತು ಮಾತಾಡುವಂಥ ಅವಕಾಶ ತುಂಬ ಕಡಿಮೆ ಸಿಗ್ತದೆ. ಹಾಗಾಗಿ ನಾನೊಂದು 2 ವಿಷಯ ಹೇಳ್ತೇನೆ. ಮುಖ್ಯವಾಗಿ ಈ ನಾಟ್ಯ ನಿಕೇತನ ಮತ್ತು ನನ್ನ ಒಂದು ತುಂಬ ಹಳೆಯ ಒಂದು ಬಾಂಧವ್ಯ. ಯಾಕೆಂದರೆ ನನ್ನ ಅಪ್ಪಾಜಿ ಇರುವಾಗ ನಾನು ಇಲ್ಲಿಗೆ ಬರ್ತಿದ್ದೆ, ಅವ್ರ ಜೊತೆ ಬರ್ತಿದ್ದೆ ಮೇಕಪ್ಪಿಗೆ. ಅವರು ಪ್ರಸಾದನ ಕಲಾವಿದರು ಅವರು ಕೂಡ. ಹಾಗೆ ಅವ್ರ ಜೊತೆ ಬಂದು ಇಲ್ಲಿಗೆ ನಾನು ತುಂಬ ಹತ್ತಿರ ಆದೆ. ನಂತರ ಸುನಿಯನ್ನ ಜೊತೆ ಕೂಡ ಈ ಕಡೆ ಬರ್ತಾ ಇದೆ. ಹಾಗಾಗಿ ತುಂಬ ವರ್ಷದ ನಮ್ಮ ಒಂದು ಬಾಂಧವ್ಯ ಇಲ್ಲಿದೆ. ಮತ್ತು ಇವತ್ತಿನ ಕವಿತಕ್ಕ ಅವರು ಕಾಲು ಅಂತ ಹೇಳ್ತಿದ್ರು. ಆ ಕಾಲುವಿನ ಮಧ್ಯೆ ಕೂಡ ಅತ್ಯಂತ ಅದ್ಭುತವಾಗಿ ಇಂದಿನ ನೃತ್ಯವನ್ನು ಮಾಡಿದ್ದಾರೆ. ಹಾಗಾಗಿ ಮತ್ತು ಇವತ್ತಿನ ಈ ಕಾರ್ಯಕ್ರಮ ಹೆಚ್ಚೇನು ಮಾತಾಡಲಿಕ್ಕಿಲ್ಲ. ಎಲ್ಲರೂ ತುಂಬ ಮಕ್ಕಳು ಹೊಂದಿದ್ದಾರೆ. ಹಾಗಾಗಿ 1-2 ಮಾತು. ಇಂತಹ ಕಲಾ ಪ್ರಕಾರದಲ್ಲಿ ನಮ್ಮ ಮಕ್ಕಳನ್ನು ನಾವು ತೊಡಗಿಸ್ಕೊಳ್ಬೇಕು. ಇದು ನಮ್ಮ ಸಮಾಜದ ಅತ್ಯಂತ ಉತ್ತಮವಾದಂಥ ಕಲೆಗಳು. ಯಕ್ಷಗಾನ ಆಗಿರ್ಬೋದು, ಹಾಗೆ ಭರತನಾಟ್ಯ ಆಗಿರ್ಬೋದು, ಇಂಥ ಕಲೆಗಳು. ಹಾಗಾಗಿ ಬಂದಂಥ ಎಲ್ಲ ಕಲಾವಿದರೆಲ್ಲರೂ ಸಹ ಅವರ ಕಲಾವಿದರ ಮಕ್ಕಳು ಹೊಂದಿದ್ದಾರೆ. ಹಾಗಾಗಿ ಹೆಚ್ಚೇನು ಮಾತಾಡೋದಿಲ್ಲ. ಇಂದಿನ ಈ ಒಂದು ಏನು ಹೇಳ್ತಾರೆ, ಅದಕ್ಕೆ ನನ್ನ ಒಂದು ಈ ವೇದಿಕೆಯಲ್ಲಿ ಕರೆದೋದಕ್ಕೆ ಆತ್ಮೀಯವಾಗಿ ಎಲ್ಲರಿಗೂ ತುಂಬ ಧನ್ಯವಾದ ಹೇಳ್ತಿದ್ದೇನೆ, ಅಕ್ಕನಿಗೆ ಹಾಗೂ ನಮ್ಮ ಗುರುಗಳಿಗೆ. ಮತ್ತು ಹೆಚ್ಚೇನು ಮಾತಾಡೋದಿಲ್ಲ. ಹಾಗಾಗಿ ಎಲ್ಲರಿಗೂ ವಂದಿಸುತ್ತಾ 12 ಮಾತನ್ನು ಮುಗಿಸ್ತಿದ್ದೇನೆ. ನೆಚ್ಚಿನ ಮಧು ಅಣ್ಣನಿಗೆ ಗುರುಗಳಿಂದ ಗೌರವಾರ್ಪಣೆ. ಮುಂದಕ್ಕೆ ನೃತ್ಯ ಪ್ರಸ್ತುತಿ ನೀಡಿರುವ ಶ್ರೀಮತಿ ಕವಿತಾ ಯಶ್ಪಾಲ್ ಇವರಿಂದ ತಮ್ಮ ಗುರುಗಳಿಗೆ ಗೌರವಾರ್ಪಣೆ. ಮುಂದಕ್ಕೆ ಅಮ್ಮಕ್ಕ ಇವರಿಗೆ ಗೌರವಾರ್ಪಣೆ. ಮುಂದಕ್ಕೆ ಪ್ರೀತಿಯ ಗುರುಗಳಿಂದ ಪ್ರೀತಿಯ ಶಿಷ್ಯೆಗೆ
ಒಂದು ಗೌರವ. ಶ್ರೀ ಗುರುಭ್ಯೋ ನಮಃ. ನಾನು 34 ವರ್ಷದಿಂದ ನಮ್ಮ ಮೋಹನ್ ಸರ್ ಹಾಗೂ ಅಮ್ಮಕ್ಕನ ಸ್ಟೂಡೆಂಟ್. ಆಗ ಹೇಗೆ ಚಿಕ್ಕಂದಿರುವಾಗ ಸರ್ ಎದುರು ನಿಂತು ನಮಗೆ ಮಾತಾಡಲಿಕ್ಕೆ ಭಯ ಆಗ್ತಿತ್ತು. ನನಗೆ ಅದೇ ಭಯ ಈಗಲೂ ಉಂಟು. ನಾವು ಸರ್ ಎದುರು ಎಂತ ಮಾತಾಡೋದು ಅಂದರೆ ನಮಗೆ ಸರ್ನ ಒಂದಷ್ಟು ಹೆದರಿಕೆ ಉಂಟು ಈಗಲೂ. ಅದು ಹೆದರಿಕೆ ಇರ್ಬೋದು ಅಥವಾ ಭಯ ಇರ್ಬೋದು, ಭಕ್ತಿನೂ ಇರ್ಬೋದು. ಅವರೆದುರು ಮಾತಾಡುವಾಗ ಸರ್ ಮಾತಾಡಿದ್ರಲ್ಲಿ ಏನಾದರೂ ತಪ್ಪಾದರೆ ಕ್ಷಮೆ ಇರಲಿ ಸರ್. ಸ್ವಲ್ಪ ನನ್ನ ಒಂದು ಜರ್ನಿಯ ಬಗ್ಗೆ ನಾನು ಒಂದೆರಡು ಮಾತಾಡ್ತೇನೆ. ಸುಮಾರು ನಾನೊಂದು 2ನೇ ಕ್ಲಾಸಲ್ಲಿರುವಾಗ ಮೊದಲಿಗೆ ಡ್ಯಾನ್ಸ್ ಕ್ಲಾಸಿಗೆ ಜಾಯ್ನ್ ಆದದ್ದು. ಅದು ನನ್ನ ಒಬ್ಬಳು ನೇಬರ್ ಇದ್ದರು, ಮುಸ್ಲಿಂ ಹುಡುಗಿ. ಅವಳನ್ನು ಫಸ್ಟ್ ಜಾಯಿನ್ ಮಾಡಿದಾಗ ನನ್ನ ಅಕ್ಕ ಸುನೀತಾ ಜಯಂತ್ ಅವರು ಅಮ್ಮನ ಹತ್ರ ಹೋಗಿ, ಅಮ್ಮ ನಾವು ಕವಿತನನ್ನು ಸಹ ಸೇರಿಸುವ ಕ್ಲಾಸಿಗೆ, ಶಾಯಿಸ್ತಾ ಹೋಗ್ತಾ ಇದ್ದಾಳೆ, ಅವಳೊಟ್ಟಿಗೆ ಇವಳು ಸಹ ಕಲೀಲಿ. ಯಾಕಂದರೆ ನಾವು ಒಟ್ಟಿಗೆ ಸ್ಟೇಜಲ್ಲಿ ಚಿಕ್ಕ ಚಿಕ್ಕ ಪ್ರೋಗ್ರಾಮ್ ಎಲ್ಲ ಮಾಡ್ತಾಯಿದ್ದೆವು. ಮೊದಲಿಗೆ ಅಮ್ಮ ಸ್ವಲ್ಪ ಬೈದರು, ನೀನಂತೂ ಒಬ್ಬಳೇ ಆಲ್ರೆಡಿ ಹೋಗ್ತಾ ಇದ್ದಿ, ಅವಳನ್ನು ಸಹ ಸೇರಿಸಿ ಕಷ್ಟ ಆಗ್ಬೋದೇನೋ ಅಂತ. ಆದರೂ ಅಕ್ಕ ಹಠ ಬಿಡಲಿಲ್ಲ, ಅವಳನ್ನು ಸೇರಿಸಲೇಬೇಕು ಅಂತ. ಹಾಗೆ ನಾನು ಸೇರಿದೆ ಡ್ಯಾನ್ಸ್ ಕ್ಲಾಸಿಗೆ. 2ನೇ ಕ್ಲಾಸಲ್ಲಿ ಸೇರಿದೆ. ಸತತ ನಮಗೊಂದು 4 ವರ್ಷ ಸರ್ ಅಡವೇ ಮಾಡಿದ್ದು. ಸರ್ ಆಗ ತುಂಬ ಸ್ಟ್ರಿಕ್ಟ್. ಅಡವು ಸರಿಯಾಗದೆ ನಮಗೆ ಸ್ಟೇಜ್ ಹತ್ತಲಿಕ್ಕೆ ಬಿಡ್ತಾ ಇರಲಿಲ್ಲ. ಈಗಿನ ಮಕ್ಕಳು ಹಾಗೆಲ್ಲ, ಬಂದ ಕೂಡಲೇ ಅಕ್ಕ ನಮಗೆ ಸ್ಟೇಜಿಗೆ ಹೋಗ್ಬೇಕು ಅಂತ ಹೇಳ್ತಾರೆ. ಆಗ ಸರ್ ಹಾಗೆಲ್ಲ ಸರಿಯಾಗಿ ಅಡವು ಮಾಡಿ ಫಸ್ಟ್. ಒಮ್ಮೆ ನೀವು ಸ್ಟೇಜ್ ಹತ್ತಿದರೆ ಮತ್ತೆ ನಿಮಗೆ ಆ ಪ್ರೋಗ್ರಾಮ್ ಕಂಟಿನ್ಯೂ ಆಗ್ತದೆ. ಹಾಗಾಗಿ ಸರ್ ಸ್ಟ್ರಿಕ್ಟ್ಲಿ ನಮಗೆ 4 ವರ್ಷ ನಾನು ಅಡವೇ ಕಲ್ತದ್ದು ಸರಿಯಾಗಿ. 6ನೇ ಕ್ಲಾಸಲ್ಲಿರುವಾಗ ಮೊದಲು ನಾನು ಸ್ಟೇಜಿಗೆ ಹತ್ತಿದ್ದು ಕೆದ್ಲಾಯರ ಟೆಂಪಲಲ್ಲಿ. ಅದು ಮಾತ್ರ ನಿಜ. ಆಗ ಸ್ಟೇಜ್ ಹತ್ತಲಿಕ್ಕೆ ಸ್ವಲ್ಪ ಡಿಲೇ ಆಗಿರ್ಬೋದು, ಆದರೆ ಆಗ ಹತ್ತಿದ ಒಂದು ಸ್ಟೇಜ್ ಹೇಳಿದರೆ ಮತ್ತೆ ನಮಗೆ ಅದು ಪ್ರೋಗ್ರಾಮಿನ ಸುರಿಮಳೆ ಇದ್ದಾಗೆ. ನಾವು ದಿನಕ್ಕೆ ನಾವು ಎಷ್ಟು ಪ್ರೋಗ್ರಾಮ್ ಮಾಡಿದ್ದೇವೆ ಅಂತ ಲೆಕ್ಕನೇ ಇಲ್ಲ. ಒಂದೊಂದು ಸಾರಿ ದಿನಕ್ಕೆ 2 ಪ್ರೋಗ್ರಾಮ್ ಮಾಡಿದ್ದು ಉಂಟು. ನಮ್ಮದೊಂದು ಟೀಮೇ ಇತ್ತು. ನಾವು 3 ಹುಡುಗಿಯರು, ಅದೇ ವಿನುತಾ, ಪ್ರಿಯಾ, ನಾನು, ಹಾಗೆ 3 ಹುಡುಗರು, ಶ್ರಾವಣ್, ಯತೀಶ್ ಮತ್ತು ಪ್ರಮೋದ್ ಅಂತ. ಆಮೇಲೆ ಅಮ್ಮಕ್ಕ ಮತ್ತು ವಿಜಯಣ್ಣ. ಹೀಗೆ ನಾವೊಂದು 8 ರಿಂದ 10 ಜನ ತುಂಬ ಕಡೆ ಪ್ರೋಗ್ರಾಮ್ ಹೋಗಿ ಅಂದರೆ ನೃತ್ಯ ಕಾರ್ಯಕ್ರಮ ಕೊಟ್ಟಿದ್ದೇವೆ. ಅದು ದಿನಕ್ಕೆ ಒಂದೊಂದು ಸತಿ 2 ಪ್ರೋಗ್ರಾಮ್ ಮಾಡಿದ್ದು ಉಂಟು. ಸೊ ಅದೆಲ್ಲ ನಮ್ಮ ಗುರುಗಳ ಒಂದು ಆಶೀರ್ವಾದ ಅಂತ ಹೇಳ್ಬೋದು. ಹಾಗೆ ನಂತರ ಮುಂದಕ್ಕೆ ನಾನು ಜೂನಿಯರ್ ಸೀನಿಯರ್ ವಿದ್ವತ್ ಎಕ್ಸಾಮ್ ಉತ್ತಮ ಅಂಕ ಪಡೆದು ಪಾಸಾದೆ. ಆಮೇಲೆ ಸ್ವಲ್ಪ ಸಮಯದ ನಂತರ ನನಗೆ ಕೆಲಸ ಸಿಕ್ಕಿತು. ನಾನು ಮೊದಲಿಗೆ ಬಿಗ್ ಬಜಾರಲ್ಲಿ ಜಾಯ್ನ್ ಆದದ್ದು. ಅಲ್ಲಿ ಹೇಗೆ ಅಂದರೆ ನಮಗೆ ಸಂಡೇ ರಜೆ ಇಲ್ಲ, ಮತ್ತು ವೀಕ್ ಡೇಸ್ ಕೂಡ ಹಾಗೆ ತುಂಬ ಹೊತ್ತು ಕೆಲಸ ಅಲ್ಲಿ. ಹಾಗೆ ಸ್ವಲ್ಪ ಪ್ರಾಕ್ಟೀಸ್ ಮಾಡೋದು ಕಡಿಮೆ ಆಯಿತು. ನಂತರ ಮದುವೆ ಆಯಿತು. ಮದುವೆ ಆದಮೇಲೆ ಮಗು ಆಯಿತು. ಸೊ ಎಲ್ರಿಗೆ ಗೊತ್ತಾದಾಗೆ ಜವಾಬ್ದಾರಿ ಸ್ವಲ್ಪ ಜಾಸ್ತಿ ಇರ್ತದೆ ಆಗ. ಹಾಗಾಗಿ ಆದರೂ ಬಿಡುವಿದ್ದಾಗೆಲ್ಲ ಬಂದು ನಾವು ಪ್ರಾಕ್ಟೀಸ್ ಮಾಡ್ತೇವೆ. ಅಮ್ಮಕ್ಕ ಈಗಲೂ ಕರೀತಾರೆ ನಮ್ಮನ್ನು ಪ್ರೋಗ್ರಾಮಿಗೆ. ಎಳುವೇರು ದೇಯರಿದ್ದರೆ ಮಾಡ್ತೇವೆ. ಒಂದು 2 ವರ್ಷಗಳ ಹಿಂದೆ ಶ್ರೀಲಂಕಾ, ದುಬೈಯಲ್ಲಿ 2 ಸಲ ಪ್ರೋಗ್ರಾಮ್ ಕೊಟ್ಟೆ ನಾನು. ಸೊ ಹಾಗೆ ತುಂಬ ಒಂದು ನೃತ್ಯ ಅಭ್ಯಾಸ ಅಂದರೆ ಪ್ರಾಕ್ಟೀಸ್ ಕಡಿಮೆ ಆದರೂ ನಾವು ಈಗಲೂ ಆ ಟಚ್ಚಲ್ಲಿದ್ದೇವೆ, ಎಲ್ಲ ಗುರುಗಳ ಆಶೀರ್ವಾದ. ಇನ್ನೊಂದು ಮಾತು ನಾನು ಈಗ ಹೇಳಲೇಬೇಕು. ಅಂದಿನಿಂದ ಇಂದಿನವರೆಗೆ ಈ 34 ವರ್ಷದಲ್ಲಿ ಗುರುಗಳಾಗಲಿ ಅಮ್ಮಕ್ಕಾಗಲಿ ನನಗೆ ಉಚಿತವಾಗಿ ಅವರು ಪಾಠ ಮಾಡಿದ್ದು. ಒಂದೇ ₹1 ಹಣ ತಗೊಳ್ಳದೆ ಉಚಿತವಾಗಿ ನನಗೆ ಅವರು ನೃತ್ಯವನ್ನು ದಾರ ಎರೆದಿದ್ದಾರೆ. ಹಾಗೆ ನಂತರ ನನ್ನ ಇನ್ನೊಂದು ಗುರುವಾದ ಪ್ರೀತಿಯ ಅಮ್ಮು ಅಕ್ಕ, ಅವರನ್ನು ನಾವು ಭಾರಿ ಕಡಿಮೆ ರಾಜಶ್ರೀ ಅಕ್ಕ ಅಂತ ಹೇಳೋದು. ಎಲ್ರಿಗೂ ಗೊತ್ತಿರುವಾಗೆ ಅವರು ಎಲ್ಲರ ಪ್ರೀತಿಯ ಅಮ್ಮು ಅಕ್ಕ. ಸೊ ಅವರು ಖಾಲಿ ನನಗೆ ಗುರುಗಳು ಮಾತ್ರ ಅಲ್ಲ, ನನ್ನ ಸ್ವಂತ ಅಕ್ಕನಿಗಿಂತ ನನಗೆ ಹೆಚ್ಚು ಅವರು. ಅವ್ರ ಹತ್ರ ನಾವು ಡಾನ್ಸ್ ವಿಷಯ ಮಾತ್ರ ಅಲ್ಲ, ಪರ್ಸ್ನಲ್ ಕೂಡ
ತುಂಬ ವಿಷಯ ಶೇರ್ ಮಾಡ್ತೇವೆ, ಸಜೆಷನ್ ತಗೊಳ್ತೇವೆ ಅವರ ಹತ್ರ. ನಾವೆಲ್ಲರೂ ತಪ್ಪು ಮಾಡಿದಾಗ ಅಕ್ಕ ನಮಗೆ ಹೀಗೆ ಮಾಡು ಹಾಗೆ ಮಾಡು. ಈಗಲೂ ನಾನು ಈ ನೃತ್ಯ ಪ್ರಸ್ತುತಿ ಮಾಡುವ 2 ದಿನದ ಮುಂಚೆ ಅಕ್ಕನ ಹತ್ರ ಬಂದೆ. ಅಲ್ಲಿ ಹಾಗೆ ಕೈ ಹಿಡಿ, ಹೀಗೆ ಕೈ ಹಿಡಿ. ನಾವು ಸೀನಿಯರ್ ಆದರೂ ಅಕ್ಕ ಅದಿಲ್ಲ, ನೀನು ತಪ್ಪು ಮಾಡಿದ್ರೆ ಅದು ಸರಿ ಮಾಡಲೇಬೇಕು, ಆ ಥರ ನಮ್ಮನ್ನೊಂದು ತಿದ್ದುತ್ತಾರೆ ಅಕ್ಕ. ಮತ್ತು ಅಕ್ಕನಿಗೆ ಅಬ್ಬಕ್ಕ ರಾಣಿ ಪ್ರಶಸ್ತಿ ಬಂತು. ನಮಗೆಲ್ಲ ತುಂಬ 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 ಖುಷಿ. ಅಕ್ಕ ತುಂಬ ಹೃದಯ ಧನ್ಯವಾದ. ಮತ್ತು ಅಕ್ಕನದು ಒಂದು ವಿಶಿಷ್ಟತೆ ಅಂದರೆ ಅಕ್ಕನ ಹಾಗೆ ಕೊರಿಯೋಗ್ರಫಿ ಇಡೀ ಮಂಗಳೂರಲ್ಲಿ ಯಾರು ಸಹ ಮಾಡೋದಿಲ್ಲ. ಸೊ ಅಕ್ಕ ಅದರಲ್ಲಿ ತುಂಬ ಎತ್ತಿದ ಕೈ. ಅವರ ಐಡಿಯಾಸ್ ಆಗಲಿ ಅಥವಾ ಡ್ರೆಸ್ಸಿಂಗ್ ಸೆನ್ಸ್, ಯಾವುದೇ ಹೆಚ್ಚಿನವರು ಈಗ ಅರಂಗೇಟ್ರಮ್ಗಾಗಲಿ ಅಥವಾ ಎಲ್ಲಿಗಾದರೂ ಅವ್ರಿಗೇನಾದರೂ ಡ್ರೆಸ್ಸಿದು ರಿಲೇಟೆಡ್ ಎಂಥ ವಿಷಯ ಬೇಕಾದರೂ ಅಮ್ಮಕ್ಕನ ಹತ್ರ ಕೇಳ್ತಾರೆ. ಸೊ ಎಲ್ಲದರಲ್ಲೂ ಅಮ್ಮಕ್ಕನಿಗೆ ತುಂಬ ನಾಲೆಜ್. ಅಕ್ಕ ನಿಮ್ಮ ಪ್ರೀತಿ ಹೀಗೆ ಇರಲಿ ನಮ್ಮ ಮೇಲೆ. ಹಾಗೆ ಈ ಸಂದರ್ಭದಲ್ಲಿ ನಾನು ಇನ್ನೊಂದು ಮುಖ್ಯವಾಗಿ ಅಮ್ಮನನ್ನು ನೆನಪಿಸ್ಕೊಳ್ತೇನೆ. ಅಮ್ಮ ಅಂದರೆ ಸರಿದ ಹೆಂಡತಿ. ಹೆಚ್ಚಿನ ಮಕ್ಕಳಿಗೆ ಗೊತ್ತಿರಲಿಕ್ಕಿಲ್ಲ, ನಾವು ಅವರನ್ನು ಅಮ್ಮ ಅಂತಲೇ ಕರಿತಾ ಇದ್ದದ್ದು. ನೀವೆಲ್ಲ ನೋಡಿರ್ಲಿಕ್ಕಿಲ್ಲ, ಬಟ್ ನಮಗೆ ಅಮ್ಮ ಅಂದರೆ ಅವರೊಂಥರ ಅನ್ನಪೂರ್ಣೆ. ಸಂಡೇ ಎಲ್ಲ ನಾವು ಹೇಗಂದರೆ ನಮಗೆ ನಾಟ್ಯನಿಕೇತನ ಇನ್ನೊಂದು ಮನೆ ಇದ್ದಾಗೆ. ನಾವು ನಮ್ಮ ಮನೆಗಿಂತ ಜಾಸ್ತಿ ಟೈಮ್ ಇಲ್ಲಿ ನಾವು ಸ್ಪೆಂಡ್ ಮಾಡ್ತಾ ಇದ್ದದ್ದು. ಅಮ್ಮ ಸಂಜೆ ಹೋಗುವಾಗ ಬೈತಾ ಇದ್ರು, ಬಂದ್ರಾ ಕೆಲಸ ಮಾಡಲಿಕ್ಕೆ ತಪ್ಪಿಸಲಿಕ್ಕೆ ಒಳ್ಳೆಯದಾಗ್ತದೆ ನಿಮಗೆ ಅಂತ. ಆದರೂ ನಾವು ಅಂದರೆ ನಮಗೆ ಅಷ್ಟು ಪ್ರಾಕ್ಟೀಸ್ ಇತ್ತಿಲ್ಲ, ರಾತ್ರಿವರೆಗೆ ಪ್ರಾಕ್ಟೀಸ್ ಮಾಡ್ತಾ ಇದ್ದೆವು. ಆ ಒಂದು ಅಟ್ಯಾಚ್ಮೆಂಟ್ ಇತ್ತು ನಮಗೆ ಇಲ್ಲಿ. ಹಾಗಾಗಿ ನಾವು ತುಂಬ ಟೈಮ್ ಇಲ್ಲಿ ಸ್ಪೆಂಡ್ ಮಾಡ್ತಾ ಇದ್ದೆವು. ಆಗ ನಾವು ಹೆಚ್ಚಾಗಿ ಸಂಡೇ ಬೆಳಿಗ್ಗೆ ಬಂದರೆ ರಾತ್ರಿ ಹೋಗೋದು. ಆಗ ಮಧ್ಯಾಹ್ನದ ಹೊತ್ತು ಅಮ್ಮ ಈ ಮನೆಯಲ್ಲಿರುವಾಗ ಎದುರು ಚೇರ್ ಹಾಕಿ ಕೂತ್ಕೊಳ್ತಾ ಇದ್ರು. ಅಂದರೆ ಊಟದ ಟೈಮಿಗೆ ಮಕ್ಕಳು ಖಾಲಿ ಹೊಟ್ಟೆಯಲ್ಲಿ ಹೋಗಬಾರ್ದು ಅಂತ. ನಾವು ಹೊರಗೆ ಬಂದ ಕೂಡಲೇ ಕೇಳ್ತಾ ಇದ್ರು, ಮಕ್ಕಳೇ ಊಟ ಮಾಡಿದ್ರಾ, ಹೋಗಿ ಊಟ ಮಾಡಿ, ನಾವೇ ಬಡಿಸಿ ನಾವೇ ಊಟ ಮಾಡ್ಬೋದು, ಅಥವಾ ಅಮ್ಮ ಸಹ ಬಡಿಸ್ತಾ ಇದ್ರು. ಅಷ್ಟೊಂದು ನಮಗೆ ಫ್ರೀಡಮ್ ಇತ್ತು ಇಲ್ಲಿ ಮನೆಯಲ್ಲಿ. ಹಾಗಾಗಿ ಅವರನ್ನು ನಾನು ಈ ಸಂದರ್ಭದಲ್ಲಿ ನೆನಪಿಸಿಕೊಳ್ತೇನೆ. ಹಾಗೆ ನಂತರ ನನ್ನ ಫ್ಯಾಮಿಲಿ ಸಪೋರ್ಟ್. ಮೊದಲಿಗೆ ನನ್ನ ತಂದೆ ತಾಯಿ, ತುಂಬ ಸಂಬಂಧಿಕರು ಹೇಳ್ತಾ ಇದ್ರು ಆಗ, ಡಾನ್ಸ್ ಪೂರ ದಾಯಿಗೆ ಬೋಡ ಅವು ಪೂರ ನಮಕ್ ಪಂತಿನತ್ ಜೋಕ್ಲೆಗೆ ದಾಲ ತಿಕ್ಕುಜಿ ಆಯ್ತು ಅಕ್ಲೆಗೆ ಆಣ ತಿಕ್ಕುಜ್ಜಿ ಮದ್ಮೆದ್ದು ಕಂಡನಿ ಸಪೋರ್ಟ್ ಮಾಡ್ಬಿಜ್ಜರು ಬೋಡ ಪೂರ ಅಂತ ಅಮ್ಮನಿಗೆ ತುಂಬ ಎಂತ ಹೀಯಾಳಿಸ್ತಾ ಇದ್ರು ಎಲ್ಲರೂ. ಆದರೂ ಅಮ್ಮ ಆಗಲಿ ಅಪ್ಪ ಆಗಲಿ ಯಾರ ಮಾತಿಗೆ ಸಹ ಅದು ಕಿವಿ ಕೊಡ್ತಾ ಇರಲಿಲ್ಲ. ನನ್ನ ಅಪ್ಪ ಇಲ್ಲಿ ರಾತ್ರಿ ನಾವು ಎಷ್ಟು ಹೊತ್ತಾದರೂ 11 ಗಂಟೆ 12 ಗಂಟೆಗೆ ಹೋಗುವಾಗಲೂ ರಾತ್ರಿ ಬಂದು ಕಾದು ಕೂತ್ಕೊಂಡು ಕರ್ಕೊಂಡು ಹೋಗ್ತಾ ಇದ್ರು. ಅಂಥ ಒಂದು ತ್ಯಾಗ ಅವರದು. ಹಾಗೆ ನೆಕ್ಸ್ಟ್ ನನ್ನ ಅಣ್ಣ ಮತ್ತು ಅತ್ತಿಗೆ ನನಗೆ ಫಿನಾನ್ಷಿಯಲ್ ಆಗಿ ಅವರು ಸಪೋರ್ಟ್ ಆಗಿದ್ದರು. ನನ್ನ ಅಣ್ಣ ಕೂಡ ಒಬ್ಬರು ಕಲಾವಿದರು. ಅವರು ಕರಾಟೆಯಲ್ಲಿ ಬ್ಲ್ಯಾಕ್ ಬೆಲ್ಟ್ ಹೋಲ್ಡರ್. ಅವರು ದುಬೈಯಲ್ಲಿ ಅವ್ರದ್ದೇ ಒಂದು ಸ್ವಂತ ಕ್ಲಾಸ್ ಇದೆ. ಹಾಗೆ ನಾನು ಅಕ್ಕ ಭರತನಾಟ್ಯದಲ್ಲಿ ಮುಂದುವರಿದರೆ ಅವರು ಕರಾಟೆಯಲ್ಲಿ ಮುಂದುವರಿದರು. ಹಾಗೆ ನಂತರ ನನ್ನ ಅಕ್ಕ, ಆಗಲೇ ಹೇಳಿದಾಗೆ ನಾನಿವತ್ತು ಇಲ್ಲಿ ನಿಲ್ಲಲಿಕ್ಕೆ ಕಾರಣನೇ ಮೊದಲು ನನ್ನ ಅಕ್ಕ. ಯಾಕಂದರೆ ಅವಳು ಹಠ ಮಾಡಿ ಸೇರಿಸಿದ್ರಿಂದ ನಾನು ಈ ಕ್ಲಾಸಿಗೆ ಅಂದರೆ ಡಾನ್ಸ್ ಕ್ಲಾಸಿಗೆ ಸೇರುವಾಗಾಯಿತು. ಅದನ್ನು ಮುಂದುವರಿಸಿಕೊಂಡು ಹೋಗಲಿಕ್ಕೆ ನನ್ನ ಇನ್ನೊಂದು ಮುಖ್ಯವಾದ ಒಂದು ಸಪೋರ್ಟ್ ಹೇಳಿದರೆ ನನ್ನ ಭಾವ ಜಯಂತ್ ಉಳ್ಳಾಲ್. ಅವರಿಗೆ ನಾನು ಎಷ್ಟು ಒಂದು ಧನ್ಯವಾದ ಹೇಳಿದರೂ ಸಾಕಾಗೋದಿಲ್ಲ. ಯಾಕೆ ಹೇಳಿದರೆ ಅವರಿಂದಾಗಿ ಇವತ್ತು ಅವರ ಹೆಂಡತಿ ಅಂದರೆ ನನ್ನ ಅಕ್ಕ ಸರಿದೆ ಸ್ಟೂಡೆಂಟ್ ಸುನೀತಾ ಜಯಂತ್, ಅವಳ ಒಂದು ಸ್ವಂತ ಕ್ಲಾಸ್ ಮಾಡ್ತಾ ಇದ್ದಾಳೆ ಈಗ. ಹಾಗೆ ಅವಳ 2 ಮಕ್ಕಳು ಮಯೂರಿ ಮತ್ತು ಮೃಣಾಲಿ ಇದ್ದಾಳೆ. ಮಯೂರಿ ಅವರು ಕೂಡ ಡಾನ್ಸರ್ಸ್. ಇನ್ನೊಂದು ಹೆಮ್ಮೆಯ ವಿಷಯ ಅಂದರೆ ನಮ್ಮ ಮನೆಯಲ್ಲಿ ನಾವೊಂದು 8 ಜನ ಭರತನಾಟ್ಯ ಕಲಾವಿದರಿದ್ದೇವೆ. ನಾನು, ಅಕ್ಕ, ನನ್ನ 3 ಕಸಿನ್ಸ್, ನಾವು 5 ಜನ ಕೂಡ ಗುರುಗಳ ಹಾಗೂ ಅಮ್ಮಕ್ಕನ ಸ್ಟೂಡೆಂಟ್. ಹಾಗೆ ಈಗ ಅಕ್ಕನ 2 ಮಕ್ಕಳು ಮತ್ತು ನನ್ನ ಕಸಿನ್ನ ಮಗಳು, ಒಟ್ಟು 8 ಜನ ನಾವು ನಮ್ಮ ಮನೆಯಲ್ಲಿ ಭರತನಾಟ್ಯ ಕಲಾವಿದರಿದ್ದೇವೆ. ಇದು ನಮಗೆ ಬಹಳ ಒಂದು ಹೆಮ್ಮೆಯ ವಿಷಯ. ಹಾಗೆ ನನ್ನ ಮುಂದಿನ ಒಂದು ಬ್ಯಾಕ್ಬೋನ್ ಅಂದರೆ ಮುಂದಿನ ಒಂದು ಸಪೋರ್ಟ್ ನಾನು ಹೇಳಿದರೆ, ಹೇಗೆ ನನ್ನ ಸಂಬಂಧಿಕರು ಹೀಯಾಳಿಸಿದ್ರು ಅಕ್ಲಿಗೆ ಆಣ್ ತಿಕ್ಕುಜಿ, ಅಕ್ಲಿಗೆ ಸಪೋರ್ಟ್ ತಿಕ್ಕುಜಿ, ಬಟ್ ಅದು ನನ್ನ ಭಾವನೂ ಸುಳ್ಳು ಪ್ರೂವ್ ಮಾಡಿದರು, ನನ್ನ ಗಂಡ ಕೂಡ ಅದನ್ನು ಸುಳ್ಳು ಅಂತ ಪ್ರೂವ್ ಮಾಡಿದರು. ಗಂಡ ನನಗೆ ಅವರು ಯಶ್ಪಾಲ್, ನಾನು ಅವರನ್ನು ಹೊಗಳುವುದಲ್ಲ, ಬಟ್ ಸ್ಟಿಲ್ ಅವರು ಎಷ್ಟು ಸಪೋರ್ಟ್ ಅಂದರೆ, ನಾನು ಈಗ ಒಂದು ಇಂಡಿಪೆಂಡೆಂಟ್ ಆಗಿ ನಾನೊಂದು ಬಿಸ್ನೆಸ್ ಹ್ಯಾಂಡಲ್ ಮಾಡ್ತಾ ಇದ್ದೇನೆ. ಮೊದಲಿಗೆ ನಾನು ಬಿಸ್ನೆಸ್ ಸ್ಟಾರ್ಟ್ ಮಾಡುವಾಗ ಹೇಳಿದೆ ಅವ್ರ ಹತ್ರ, ನನಗೆ ಆಗೋದಿಲ್ಲ. ಯಾಕಂದರೆ ಬಿಸ್ನೆಸ್ ಹೇಳಿದರೆ ಒಂದು ಹೆಂಗಸಿಗೆ ಭಾರಿ ಕಷ್ಟ. ಅದು ಸ್ಟಾಫನ್ನು ಹ್ಯಾಂಡಲ್ ಮಾಡೋದು ದೊಡ್ಡ ಟಾಸ್ಕ್, ಅದೇ ಸ್ಟಾಫ್ ಹ್ಯಾಂಡಲ್ ಮಾಡೋದು. ನಾನು ಇವ್ರ ಹತ್ರ ಹೇಳಿದೆ, ನನ್ನ ಹತ್ರ ಆಗಲಿಕ್ಕೆ ಇಲ್ಲ, ನೀವು ಬಂದು ಜಾಯ್ನ್ ಆಗಿ ನಾವು ಒಟ್ಟಿಗೆ ಮಾಡುವ. ಇಲ್ಲ 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 ನಿನಗೆ ಸಾಧ್ಯ ಉಂಟು, ನೀನು ಸ್ಟ್ರಾಂಗ್ ಲೇಡಿ ಅಂತ ಹೇಳಿ ಬೆನ್ನ ಹಿಂದೆ ನಿಂತರು. ಸೊ ಅವರ ಒಂದು ಆ ಧೈರ್ಯ ಇವತ್ತು ನಾನೊಂದು 8 ವರ್ಷ
ಫೀಲ್ಡಲ್ಲಿ ಒಂದು ಸಕ್ಸಸ್ಫುಲ್ ಆಗಿ ಕಂಪ್ಲೀಟ್ ಮಾಡುವಾಗೆ ಆಯಿತು. ಸೊ ಇಟ್ಸ್ ಬಿಕಾಸ್ ಆಫ್ ಮೈ ಹಸ್ಬೆಂಡ್. ಥ್ಯಾಂಕ್ ಯು ಯಶ್. ಹಾಗೆ ಎಲ್ಲ ವಿಷಯದಲ್ಲೂ ಹಾಗೆ ಕಾರ್ ಕಲಿವಾಗಲೂ ಇಲ್ಲ ನೀನು ತಾಗಿಸಿದ್ರೆ ಏನು ಹೆದರಬೇಡ, ಇನ್ಶೂರೆನ್ಸ್ ಇದೆ, ಕ್ಲೇಮ್ ಮಾಡುವ ಅಂದರೆ ಆ ಥರ ಅವರು. ಎಂತಕ್ಕೂ ನೀನು ಅದು ಮುಟ್ಬೇಡ ಇದು ಮುಟ್ಬೇಡ ಹಾಗೆ ಹೇಳೋದಿಲ್ಲ. ಸೊ ಎಲ್ಲ ವಿಷಯದಲ್ಲೂ ಸಪೋರ್ಟ್ ಮಾಡ್ತಾರೆ ತುಂಬ. ಹಾಗೆ ನನ್ನ ಮಗ ಕೂಡ, ಅವನಿಗೆ ಏನು ಗೊತ್ತಾಗೋದಿಲ್ಲ, ಆದರೆ ಈಗಲೇ ಹೇಳ್ತಾನೆ ಮಮ್ಮಿ ಯು ಕ್ಯಾನ್ ಅಂತ ಹೇಳ್ತಾನೆ ಎಲ್ಲ ವಿಷಯದಲ್ಲಿ ಸಹ. ಸೊ ಹಾಗಾಗಿ ನನಗೆ ಒಂದು ಗಾಡ್ ಬ್ಲೆಸ್ಸಿಂಗ್, ಒಂದು ಒಳ್ಳೆ ಫ್ಯಾಮಿಲಿ, ಇಬ್ಬರು ಒಳ್ಳೆ ಗುರುಗಳು, ಹಾಗೆ ಎಲ್ರಿಗೂ ನನ್ನ ಫ್ಯಾಮಿಲಿಯವರಿಗೆ ಧನ್ಯವಾದ ಹೇಳ್ತೇನೆ. ಹಾಗೆ ನಾನು ಈ ಸಂದರ್ಭದಲ್ಲಿ ಒಂದು ಕೆಲವರನ್ನು ಮೆನ್ಷನ್ ಮಾಡಿದ್ರೆ, ಮುಖ್ಯವಾಗಿ ನಮ್ಮ ಒಂದು ಪ್ರೀತಿಯ ಇನ್ನೊಂದು ಅಕ್ಕ ಅಂದರೆ ಚಂದ್ರಿಕಾ ಅಕ್ಕ. ಅವರನ್ನು ನಾನು ತುಂಬ ಮೊನ್ನೆ ಕರೆದೆ, ಅಕ್ಕ ಬನ್ನಿ ನನಗೆ ಪ್ಲೀಸ್ ನೀವೇ ಗೆಸ್ಟ್ ಆಗಿ ಬನ್ನಿ. ಯಾಕೆ ಹೇಳಿದರೆ ನನಗೆ ಅಷ್ಟು ಒಂದು ಪ್ರೀತಿ ಅವರ ಮೇಲೆ. ಆದರೆ ಅವರು ಗುರುಗಳೇ ಇದ್ದರು, ನಾನು ಈಗ ಕೂತ್ಕೊಳ್ಳೋದಿಲ್ಲ, ನನಗೆ ಅದು ಸಾಧ್ಯ ಇಲ್ಲ ಅಂತ ಹೇಳಿದರು. ಆದರೂ ಅಕ್ಕನಿಗೆ ನಮ್ಮ ಮೇಲೆ ತುಂಬ ಪ್ರೀತಿ. ಅವರು ಕ್ಲಾಸ್ ಮಾಡ್ತಾಯಿದ್ರು. ಅಷ್ಟೇ ಅಲ್ಲ, ನಾನು ಬೆಸೆಂಟಲ್ಲಿ ಕಾಲೇಜಲ್ಲಿ ಕಲಿಯುವಾಗ ಅವರು ಹೈಸ್ಕೂಲಿದ್ದು ಕನ್ನಡ ಲೆಕ್ಚರರ್, ಸೈನ್ಸ್ ಲೆಕ್ಚರರ್. ಅವರು ಕಾಲೇಜಲ್ಲಿ ಏನೇ ಪ್ರೋಗ್ರಾಮ್ ಕಂಡಕ್ಟ್ ಮಾಡಿದ್ರು ಚಂದ್ರಿಕಾ ಅಕ್ಕನಿಗೆ ಕಂಪೋಸ್ ಮಾಡೋದು ಹೆಚ್ಚಾಗಿ ಡಾನ್ಸ್ ಎಲ್ಲ. ಸೊ ನಮಗೆಲ್ಲ ಆಗ ಒಂದು ಎಂತಂದರೆ ತುಂಬ ಹೈಲೈಟ್, ನಾನು ತುಂಬ ಮುಖ್ಯ ಪಾತ್ರ ಸಿಗ್ತಿತ್ತು. ಒಂದು ಅಲ್ಲಿ, ಇನ್ನೊಂದು ಗೊತ್ತಿರ್ಬೋದು, ನನ್ನ ಫ್ರೆಂಡ್ ಸತ್ಯ ಇದ್ದಾಳೆ ಇಲ್ಲಿ ಆನಂದಾಶ್ರಮದಲ್ಲಿ. ನಾವು ಮುಂಚೆ ನಮಗೆ ಆನಂದಾಶ್ರಮದಲ್ಲಿ ಹೇಗೆ ಹೇಳಿದರೆ, ಸ್ಕೂಲ್ ಡೇ ಟೈಮಲ್ಲಿ ಬೇರೆ ಡಾನ್ಸ್ ಇಲ್ಲ, ಗುರುಗಳ ಶಿಷ್ಯರು ಯಾರೆಲ್ಲ ಆನಂದಾಶ್ರಮದಲ್ಲಿ ಕಲಿತಾರೆ ಅವರಿಗೆ ಮೇಯ್ನ್ ಇಂಪಾರ್ಟೆನ್ಸ್. ಹಾಗಾಗಿ ಅಲ್ಲಿ ಕೂಡ ನಮಗೆ ಹೈಲೈಟ್ ಆಗಲಿಕ್ಕೆ ಸಾಧ್ಯ ಆಯಿತು. ಅದು ಕೇವಲ ನಾವು ಇಲ್ಲಿ ನೃತ್ಯ ಕಲಿಯುವ ಕಾರಣ. ಹಾಗಾಗಿ ಚಂದ್ರಿಕಕ್ಕ ನಿಮಗೂ ಕೂಡ ತುಂಬ ಧನ್ಯವಾದ. ಹಾಗೆ ಇವತ್ತಿನ ನಮ್ಮ ಅತಿಥಿ ಮಧು ಅಣ್ಣ, 2 ದಿನಗಳ ಹಿಂದೆ ಅಷ್ಟೇ ನಾವು ಫೋಟೋಶೂಟ್ ಮಾಡಿದೆವು. ಫೋಟೋ ನೋಡಿದ ಕೂಡಲೇ ಎಲ್ಲರೂ ಫಸ್ಟ್ ಕೇಳಿದ ಒಂದೇ ಒಂದು ಕ್ವಶನ್ ಅಂದರೆ ಮೇಕಪ್ ಮಾಡಿದ್ದು ಯಾರು ಅಂತ. ಅದರಲ್ಲೇ ಗೊತ್ತಾಗ್ತದೆ ನಮ್ಮ ಮಧು ಅಣ್ಣನ ಒಂದು ಚಮತ್ಕಾರ. ಸೊ ಥ್ಯಾಂಕ್ ಯು ಮಧು ಅಣ್ಣ. ಹಾಗೆ ಮುಂದೆ ಇವತ್ತಿನ ಒಂದು ಕಾರ್ಯಕ್ರಮವನ್ನು ಅತ್ಯಂತ ಚೆನ್ನಾಗಿ ನಿರೂಪಣೆ ಮಾಡಿದ್ರು. ನನಗೆ ಗೊತ್ತೇ ಇರಲಿಲ್ಲ ವಿನುತಾ ಇಷ್ಟು ಒಳ್ಳೆ MC ಅಂತ. ಸೊ ನಿರೂಪಣೆ ಮಾಡಿದಂತಹ ನನ್ನ ಆತ್ಮೀಯ ಗೆಳತಿ ವಿನುತಾ, ಇವರಿಗೆ ತುಂಬ ಧನ್ಯವಾದ. ಅವಳು ಬಂಟ್ವಾಳದಿಂದ ಬಂದಿದ್ದಾರೆ ಇವತ್ತು ಈ ಕಾರ್ಯಕ್ರಮಕ್ಕೆ. ಹಾಗೆ ವಿನುತನ ಬಗ್ಗೆ ನಾನು ಏನು ಹೇಳಿ, ನಾವು ತುಂಬ ಕ್ಲೋಸ್ ಫ್ರೆಂಡ್ಸ್. ನನ್ನ ಮಗನ ಹತ್ರ ಕೇಳಿದರೆ ನೀವು ಹೇಳ್ತೀರಿ, ಅವನು ಹೇಳ್ತಾನೆ ಮಮ್ಮಿ ನಿಮ್ಮ ಮೊಬೈಲಲ್ಲಿ ಹೈಯೆಸ್ಟ್ ಇದು ಕಾಲ್ ಲಿಸ್ಟಲ್ಲಿ ಇರುವುದೇ ವಿನುತ ಮತ್ತು ಪ್ರಿಯಕ್ಕನ ನಂಬರ್ ಅಂತ ಹೇಳ್ತಾನೆ, ಕೇಳಿ ಅವ್ರ ಹತ್ರ. ಅಷ್ಟು ಒಂದು ನನ್ನ ಒಂದು ಸಹೋದರಿಯ ಹಾಗೆ. ತುಂಬ ಕಡೆ ನಾವು ಅಮ್ಮಕ್ಕನೊಟ್ಟಿಗೆ ಪ್ರೋಗ್ರಾಮಿಗೆ ಹೋಗುವಾಗ ಕೆಲವರು ಹೇಳ್ತಾರೆ ನೀವಿಬ್ಬರು ಸಹೋದರಿಯರಲ್ಲ, ಸಿಸ್ಟರ್ಸ್ ಅಲ್ಲ ಅಂತ. ಹೌದು, ಅದು ಮಾತ್ರ ಸುಳ್ಳಲ್ಲ, ಅದು ನಿಜನೇ. ಅಷ್ಟೊಂದು ಕ್ಲೋಸ್ ಫ್ರೆಂಡ್ಸ್. ಹಾಗೆ ನನ್ನ ಮತ್ತೊಂದು ಆತ್ಮೀಯ ಗೆಳತಿ ಪ್ರಿಯಾ ದಿಲ್ರಾಜ್, ಅವಳು ನಿನ್ನೆ ಬೈದ್ಲು, ಸಾರಿ ನಮಗೆ ನಾನು ಬರೋದಿಲ್ಲ ನಿನ್ನ ಪ್ರೋಗ್ರಾಮಿಗೆ, ನೀನು ನನ್ನ ಪ್ರೋಗ್ರಾಮ್ ನೋಡಲಿಕ್ಕೆ ಬರಲಿಲ್ಲ, ನೀನು ಸಹ ಬರಲಿಲ್ಲ, ವಿನುತ ಸಹ ಬರಲಿಲ್ಲ ಅಂತ. ಪ್ರಿಯಾ, ಎಲ್ಲರ ಮುಂದೆ ದಯವಿಟ್ಟು ಕ್ಷಮೆ ಇರಲಿ. ಎಲ್ಲಿ ಪ್ರಿಯಾ, ದಯವಿಟ್ಟು ಕ್ಷಮೆ ಇರಲಿ. ಪ್ರೀತಿ ಕೊಟ್ಟು ಅವರು ಬಂದಿದ್ದಾರೆ, ಅವರಿಗೂ ಧನ್ಯವಾದ. ಹಾಗೆ ಇವತ್ತು ಅತ್ಯಂತ ಸುಂದರವಾಗಿ ಹಾಡಿದಂತಹ ಅದಿತಿ, ಮೀಡಿಯಾದವರು ಬಂದಿದ್ದಾರೆ, ಅವರಿಗೂ ಕೂಡ ಧನ್ಯವಾದ. ಅದಿತಿ, ನಿನಗೂ ಧನ್ಯವಾದ. ನನ್ನ ಈ ನೃತ್ಯ ಕಾರ್ಯಕ್ರಮವನ್ನು ನೋಡಲಿಕ್ಕೆ ಪ್ರಶಾಂತ್ ಅಣ್ಣ ಇದ್ದಾರೆ, ಇವರು ಕೂಡ ನಮ್ಮದು ಮುಂಚಿನ ಬ್ಯಾಚ್ನವರು. ಸಾರಿ, ಸ್ಮಿತಕ್ಕ, ಇವರು ಕೂಡ ನಮ್ಮೊಟ್ಟಿಗೆ ಮುಂಚೆ ನಾವು ಎಡವೆರ್ದೆಯರೊಂದು ಟೀಮ್ ಇತ್ತು, ಅದರಲ್ಲಿ ನೃತ್ಯ ಮಾಡಿದವರು, ಅವರು ಕೂಡ ಅಲ್ಲಿಂದ ಬಂದಿದ್ದಾರೆ. ಸೊ ಯಾರ್ದಾದ್ರೂ ಹೆಸರು ಬಿಟ್ಟು ಹೋಗಿದ್ರೆ ಕ್ಷಮೆ ಇರಲಿ. ಎಲ್ರಿಗೂ ಧನ್ಯವಾದ. ಕೊನೆಯದಾಗಿ ನಾನು ಒಂದು ಮಾತು ಹೇಳ್ತೇನೆ, ನಾನು ಮಾಡಿದ್ರಲ್ಲಿ ಅಥವಾ ಮಾತಾಡಿದ್ರಲ್ಲಿ ಏನಾದರೂ ತಪ್ಪಾಗಿದ್ದರೆ ದಯವಿಟ್ಟು ಕ್ಷಮೆ ಇರಲಿ. ಧನ್ಯವಾದ. ಇಷ್ಟು ಮಾತಾಡ್ತಾನೆ ಅಂತ ನನಗೆ ಗೊತ್ತಿರಲಿಲ್ಲ. ಶ್ರೀ ಗುರುಭ್ಯೋ ನಮಃ. ತುಂಬ ಸಮಯದಿಂದ ಈ ಒಂದು ತಿಂಗಳ ಕೊನೆಯ ವಾರದಲ್ಲಿ ನನ್ನ ಹತ್ರ ಅಭ್ಯಾಸ ಮಾಡಿದವರು ಬಂದು ದೇವರ ಮುಂದೆ ನೃತ್ಯ ಪ್ರದರ್ಶಿಸಿ ನನಗೆ ಸಂತೋಷವನ್ನು ಉಂಟು ಮಾಡಿದ್ದಾರೆ. ಇವತ್ತು ಕವಿತನ ಸರದಿ ನನಗೆ ಅನಿಸಿತ್ತಂದರೆ ಹೇಗೆ ಮಾಡ್ತಾಳಂತ ಮನಸ್ಸಲ್ಲಿತ್ತು. ಅಂದರೆ ಬಹುಶಃ 7ನೇ ವರ್ಷ ಪ್ರಾಯದಲ್ಲಿ ಇಲ್ಲಿ ಬಂದು ಅಭ್ಯಾಸ ಮಾಡಿ
ಹೆಚ್ಚಿನ ವಿಷಯ ಅವಳು ಹೇಳಿದ್ದಾಳೆ ಹೇಗಂತ. ನಮ್ಮನೆಗೆ ಬಂದವರು ಎಲ್ಲರೂ ಹಾಗೆ, ಹಿಂದೆ ಬಂದವರು ತುಂಬ ಮಂದಿ ಈಗಿನವರೆಗೆ ಅವಳು 34 ವರ್ಷ ಅಂತ ಹೇಳ್ತಾಳೆ. ಅದರ ಹಾಗೆ ಕೆಲವರೆಲ್ಲ ಇದ್ದಾರೆ. ಆ ಸಂಬಂಧ ಇಟ್ಟುಕೊಂಡು ಮುಂಚಿನ ಹಾಗೆ ಅದೇ ರೀತಿಯಲ್ಲಿ ಇಲ್ಲಿ ಬರ್ತಾ ಹೋಗ್ತಾ ಇದ್ದಾರೆ. ಯಾಕಂದರೆ ನಾನು ಸ್ವಲ್ಪ ಹೀಗೆ ಸ್ವಲ್ಪ ಸಮಾಧಾನಿ ಆದರೂ ನೃತ್ಯ ಕಲಿಸೋದ್ರಲ್ಲಿ ತುಂಬ ಜೋರು. ಅದು ಸರಿಯಾಗಿ ನನ್ನ ಮನಸ್ಸಿಗೆ ಬರೋವರೆಗೆ ನಾನು ಬಿಡ್ತಿರಲಿಲ್ಲ. ಅಂದರೆ ಬಹಳ ಬೇಗನೆ ಸ್ಟೇಜಿಗೆ ಹೋಗಲಿಕ್ಕೆಲ್ಲ, ಯಾಕಂದರೆ ಸಂಪ್ರದಾಯಬದ್ಧವಾದ ಈ ನಾಟ್ಯ ಕಲೆಯನ್ನು ಒಲಿಸಿಕೊಳ್ಬೇಕಾದ್ರೆ ತುಂಬ ಶ್ರದ್ಧೆ ಬೇಕು ಮತ್ತು ಭಕ್ತಿ ಬೇಕು. ಹಾಗಿದ್ರೆ ಮಾತ್ರ ಅದನ್ನು ಸ್ವಾಧೀನ ಮಾಡಲಿಕ್ಕೆ ಆಗ್ತದೆ. ಹಾಗೆ ಹೆಚ್ಚಿನ ಮಕ್ಕಳು ಕಲಿತವರು, ಇನ್ನೂ ಕೆಲವರು ಇದನ್ನೇ ಉದ್ಯೋಗ ಮಾಡಿಕೊಂಡು ಇದರ ಪ್ರಚಾರ ಮಾಡಿದವರು ತುಂಬ ಜನ ಇದ್ದಾರೆ. ಹಾಗಾಗಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಶಾಸ್ತ್ರೀಯ ನೃತ್ಯವು ಒಂದು ನೆಲೆಗೊಂಡಿದೆ. ಇದಕ್ಕೆ ನನ್ನದು ಕೂಡ ಮೋಹನ್ ಕುಮಾರ್ನ ಒಂದು ಪಾಲು ಕೂಡ ಉಂಟಂತ ಹೆಚ್ಚಿನವರು ಹೇಳ್ತಿದ್ದಾರೆ. ಅದು ಹೌದು ಕೂಡ. ಯಾಕಂದರೆ ಅನೇಕರು ಈಗ ಈ ರೀತಿಯಾಗಿ ಒಂದು, ನಾನು 93ನೇ ಮೆಟ್ಲಿನಲ್ಲಿದ್ದೇನೆ. ನಾನು ಪ್ರತಿ ಸಲ ಬಂದು ಗುರುಗಳನ್ನು ಸಂಪರ್ಕಿಸಿ ಅವರ ಎದುರಿನಲ್ಲಿ ಹಿಂದೆ ಮಾಡಿದ್ದನ್ನು ತೋರಿಸಬೇಕಂತ ಒಂದು ಪ್ರೀತಿಯಿಂದ ಬರ್ತಾ ಇದ್ದಾರೆ. ಈ ಒಂದು ಭಾಗ್ಯ ಅಂತ ಹೇಳ್ತೇನೆ. ಹೆಚ್ಚಿನವರಿಗೆ ನಾನು ನೋಡಲಿಲ್ಲ, ತುಂಬ ನನಗೆ ಪರಿಚಯ ಉಂಟು ಈ ರೀತಿಯಾಗಿ ಆಗಿದ್ದು. ಇದು ನನ್ನ ಶಿಷ್ಯರ ತುಂಬ ಮಂದಿಯ ಒಂದು ಭಕ್ತಿ ಅಂತ ನಾನು ಗ್ರಹಿಸ್ಕೊಂಡಿದ್ದೇನೆ. ನನಗೆ ಕೂಡ ಈ ಇಳಿಯ ವಯಸ್ಸಿನಲ್ಲಿ ಸ್ವಲ್ಪ ವಯಸ್ಸಿನ ಬಾಧೆಯಿಂದ ಸ್ವಲ್ಪ ನಡಿಲಿಕ್ಕೆ ತೊಂದರೆ ಆದರೂ ಬಾಕಿ ವಿಷಯದಲ್ಲಿ ನಾನು ತುಂಬ ಈಗಲೂ ಅತಿ ಚಿಕ್ಕ ಮಕ್ಕಳದ್ದಾಗಲಿ ದೊಡ್ಡದಾಗಲಿ ಕಲೆ ನೋಡಲಿಕ್ಕೆ ನಾನು ಹೋಗ್ತಾ ಇದ್ದೇನೆ. ಇನ್ನೊಂದು ಮುಖ್ಯ ವಿಷಯ ಅಂದರೆ ಬೆಂಗಳೂರಿನವರು ಕೂಡ ಅನೇಕ ಮಂದಿ ನನ್ನ ಶಿಷ್ಯರಲ್ಲದವರು ಕೂಡ ಇಲ್ಲಿ ಬಂದು ಪ್ರದರ್ಶನ ಮಾಡ್ತೇನೆ ಅಂತ ನನ್ನ ಮಗಳಿಗೆ ಫೋನ್ ಮಾಡಿ ಹೇಳಿದೆ. ಅದರಲ್ಲಿ ಕಳೆದ ಸಲ ಇಲ್ಲಿ ದೇವಸ್ಥಾನದಲ್ಲಿ ಒಂದು ಕಾರ್ಯಕ್ರಮ ಆಗಿತ್ತು. ಅದು ಸತ್ಯನಾರಾಯಣ ರಾಜು ಅಂತ ಬಹಳ ದೊಡ್ಡ ಅಂತಾರಾಷ್ಟ್ರೀಯ ಕಲಾವಿದ. ಅವರು ಒಂದು ಸಲ ಇವಳ ಹತ್ರ ಹೇಳಿದ್ರಂತೆ, ನಾನು ನಿಮ್ಮಲ್ಲಿ ಬಂದು ಸರ್ ಎದುರಿನಲ್ಲಿ ನಾನೊಂದು ಕಾರ್ಯಕ್ರಮ ಮಾಡ್ತೇನೆ, ನನಗೇನು ಕೊಡೋದು ಬೇಡ, ನೀವೊಂದು ಊಟ ಕೊಟ್ಟರೆ ಸಾಕು ಅಂತ. ಅದು ಹಾಗೆ ನನಗೊಂದು ರೀತಿಯ ಅಂಜಿಕೆ ಆಗಿತ್ತು. ಈ ಸಣ್ಣ ಸ್ಥಳದಲ್ಲಿ ಅಷ್ಟು ದೊಡ್ಡ ಒಂದು ಮನುಷ್ಯರನ್ನು ಕರೆದು ಹೇಗೆ ಪ್ರೋಗ್ರಾಮ್ ಮಾಡೋದಪ್ಪ ಅಂತ. ಕಡೆಗೆ ನನ್ನ ಶಿಷ್ಯ ಚಂದ್ರಶೇಖರ್ ನಾವಡ ಅವರ 40ರ ನಲಿಯುವಂಥ ಒಂದು ಕಾರ್ಯಕ್ರಮ ಮಾಡಿದರಲ್ಲಿ ನನ್ನ ಹತ್ರ ಬಂದು ಕೇಳಿದರು, ಸರ್ ನಿಮ್ಮ ಪರವಾಗಿ ಮತ್ತು ನಾನೇ ಎಲ್ಲ ಖರ್ಚನ್ನು ವಹಿಸ್ಕೊಂಡು ಒಂದು ಕಾರ್ಯಕ್ರಮ ಮಾಡ್ತೇನೆ, ಯಾರು ಆಗ್ಬೋದು, ಬೆಂಗಳೂರು ಈ ಕಡೆಯಲ್ಲಿ ಯಾರು ಆಗ್ಬೋದು ಅಂತ. ನನಗೆ ಈ ನೃತ್ಯಕ್ಕೆ ಹೆಚ್ಚು ಹುಡುಗರನ್ನು ಸೇರಿಸಿ ಹುಡುಗರಿಗೆ ಸಂಬಂಧಪಟ್ಟಂಥ ವಿಷಯಗಳನ್ನು ಕಲಿಸಿಕೊಟ್ಟು ಸ್ಟೇಜಿಗೆ ಮಾಡಿದ್ದೊಂದು ಹೆಸರು ನನಗೆ ಉಂಟು. ಅದರಿಂದ ನಾನು ಹೇಳಿದೆ, ಅವರು ಇಲ್ಲಿ ಬರ್ತೇನೆ ಅಂತ ಹೇಳಿದರು, ಅವರನ್ನು ಕರೆದು ನೋಡಿ ಅಂತ ಒಪ್ಪಿಕೊಂಡ್ರಂತೆ. ಒಪ್ಪಿಕೊಂಡಾಗಿ ಈಗ ಹಿಮ್ಮಳದೊಟ್ಟಿಗೆ ಮಾಡಬೇಕಾದ್ರೆ ತುಂಬ ಖರ್ಚುಂಟು. ಅದಂದರೆ ತುಂಬ ಖರ್ಚುಂಟು. ಆದರೆ ಅವರು ಹೇಳಿದ್ರಂತೆ, ಅವರ ಎದುರಿನಲ್ಲಿ ಮಾಡುವಾಗ ಸಿಡಿಯಲ್ಲಿ ನಾನು ಮಾಡೋದಿಲ್ಲ, ಪಕ್ಕವಾದ್ಯ ತಂದೆ ಮಾಡ್ತೇನೆ ಅಂತೇಳಿ ಬಹಳ ದೊಡ್ಡ ಒಂದು ಕಾರ್ಯಕ್ರಮ ಇಲ್ಲಿ ಮಾಡಿದ್ದಾರೆ. ಅದು ಕೂಡ ಯಾಕಂತೇಳಿದ್ರೆ ನಮ್ಮ ಕಲೆಯ ಮೇಲೆ ಅಭಿಮಾನದಿಂದ ಬಂದಿದ್ದಾರೆ ಅವರು. ಅಂದರೆ ನಾನು ಗುರು ರಾಜರತ್ನ ಪಿಳ್ಳೆಯವರಲ್ಲಿ ಕಲಿತದ್ದು. ಅವರ ಆ ಒಂದು ಸ್ಟೈಲ್ ಹೇಳ್ತಾರೆ, ಬಾಣಿ ಅಂತ ಹೇಳ್ತಾರೆ, ಅದು ಜಗತ್ ಪ್ರಸಿದ್ಧವಾಗಿದೆ. ಅದನ್ನು ನಾನು ಸಾಧಾರಣ ಮಟ್ಟಿಗೆ ಉಳಿಸಿಕೊಂಡು ಬಂದೇನೆ. ಅದಕ್ಕೆ ಕೂಡ ಗುರುಗಳ ಅನುಗ್ರಹ ಇತ್ತು. ಮತ್ತು ಹೀಗೆ ಸಾಧಾರಣವಾಗಿ ನನ್ನ ಹತ್ರ ಕಲಿತವರು, ಅವರಿಂದ ಕಲಿತವರು ಅಂತೇಳಿ ಅದೇ ಒಂದು ನಮ್ಮ ಈ ಜಿಲ್ಲೆಯಲ್ಲಿ ಮಾತ್ರ ಹೊರ ಜಿಲ್ಲೆಯಲ್ಲಿ ಕೂಡ ಅದು ಪ್ರಚಾರ ಆಗುತ್ತಾ ಬಂದದ್ದು. ಮತ್ತು ಮುಂಚಿನ ನಾವು ಕಲಿಯುವಾಗ ಇದ್ದದ್ದಕ್ಕೂ ಈಗ ಇರುವುದಕ್ಕೂ ಪ್ರೋತ್ಸಾಹ ನೋಡಿದಾಗ ನನಗೆ ತುಂಬ ಆಶ್ಚರ್ಯ ಆಗ್ತದೆ. ನಾಟ್ಯ ಬಹಳ ಮೇಲಕ್ಕೆ ಬಂದಿದೆ ಅಂತ.
ಇನ್ನೊಂದು ಕಡೆಯಲ್ಲಿ ಅಷ್ಟೇ ಕೆಳಗೆ ಕೂಡ ಹೋಗ್ತದೆ. ಕಲಿಯೋದು ಕೂಡ ಕೆಲವರು ವಿದುಷ್ಯ ವಿದ್ವಾನಾದಿ ಗುರುಗಳ ಇದು ಸಹಾಯ ಇಲ್ಲದೆ ಏನೆಲ್ಲ ಮಾಡೋದು ಕೂಡ ಉಂಟು, ಅದು ಇದ್ದದ್ದೇ. ಆದ್ದರಿಂದ ತುಂಬ ಸಂತೋಷ ಆಗಿದೆ ನನಗೆ. ಯಾಕಂದರೆ ನಾನು ನಮ್ಮ ಉಡುಪಿ ಈ ಕಡೆ ಎಲ್ಲ ಕಡೆಗೆ ಹೋಗಿ ನೋಡ್ತಾ ಇದ್ದೇನೆ. ನಮ್ಮ ಈ ಪವಿತ್ರವಾದಂಥ ಈ ಶಾಸ್ತ್ರೀಯ ಭರತನಾಟ್ಯ ಒಳ್ಳೆಯ ರೀತಿಯಲ್ಲಿ ಉಂಟು. ಅದು ನಾವು ಕಲಿತದ್ದಕ್ಕೆ, ಆ ಗುರುಗಳ ಹತ್ರ ಕಲಿತದ್ದಕ್ಕೆ ಒಂದು ಸಾರ್ಥಕ ಆಗಿದೆ ಅಂತ ಹೇಳ್ತೇನೆ. ಇನ್ನೊಂದು ವಿಷಯ, ಈ ವಿನೂತ ಇವರ ಒಂದು ಗ್ರೂಪು ಈಗ ತೊಡೆಯ ಮಂಗಲ ಅಂತ ಒಂದು ಐಟಮನ್ನು ಬಹಳ ಹಿಂದೆ ವೈಜಯಂತಿ ಮಾಲಾ ಅವರು ಟೌನ್ ಹಾಲ್ನಲ್ಲಿ ಮಾಡಿದರು. ಮತ್ತು ನನಗೆ ಸಾಹಿತ್ಯ ಗೊತ್ತಿರಲಿಲ್ಲ. ಮತ್ತು ನನ್ನ ಹತ್ರ ಒಂದು ತಮಿಳ್ನಾಡಿನ ಒಂದು ಡಾಕ್ಟ್ರ್ ಕಲಿಯುವಂಥ ಹುಡುಗಿ ನನ್ನ ಮಂಗಳೂರಿನಲ್ಲಿ ಪಾಠಕ್ಕೆ ಬಂದಿದ್ದಾಗ ಅವರ ಅಮ್ಮ ಸಂಗೀತಗಾರರು, ಅವರು ಹೇಳಿದರು ತೊಡೆ ಮಂಗಲ ಅಂತ ಒಂದು ಐಟಮ್ ಇದೆ, ಅದು ಈಗೆಲ್ಲರೂ ಮಾಡ್ತಾರೆ, ಅದನ್ನು ಇದೆ, ನಿಮಗೆ ಅದು ಸಾಹಿತ್ಯ ಕೊಡ್ತೇನೆ ಮತ್ತು ಹಾಡಿ ತೋರಿಸ್ತೇನೆ ಅಂಥೇಳಿ. ಆ ದಿವಸ ಆ ಹುಡುಗಿಗೆ ಕಂಪೋಸ್ ಮಾಡಿದ ನಂತರ ಅದನ್ನು ಗ್ರೂಪಿನಲ್ಲಿ ಕೂಡ ಮಾಡಿ ತುಂಬ ಹೆಸರು ಪಡೆದಿದೆ. ಅದಂದರೆ ಅದಕ್ಕೆ ಹೀಗೆ ಮಾಡುವ ಗೊತ್ತಾಗೋದಿಲ್ಲ, ಅದಕ್ಕೆ ಪಕ್ಕವಾದ್ಯ ಸಮೇತ ಮಾಡುವಾಗ ಅದಕ್ಕೆ ಒಂದು ಭಕ್ತಿ ಅಷ್ಟೇ. ತಿರುಪತಿ ವೆಂಕಟರಮಣನ ಮೇಲೆ ಇರುವಂಥ ತುಂಬ ಪದ್ಯ ಉಂಟು. ಅದು ಇವರಿಗೆ ಅದನ್ನು ಚೆನ್ನಾಗಿ ಮಾಡ್ತಿದ್ದರಿಂದ ನೆನಪಿಟ್ಟುಕೊಂಡಿದ್ದಾರೆ. ಆದರೆ ಇವತ್ತು ಅವಳು ಇದನ್ನು ಮಾಡ್ತಾಳೆ ಅಂತ ನನಗೆ ಗೊತ್ತಿರಲಿಲ್ಲ. ಸ್ವಲ್ಪ ಅಭ್ಯಾಸ ಹೋಗಿ ಸ್ವಲ್ಪ ಮೆದು ಆಗಿದ್ದರೂ ತಾಳ ಲಯ ನಾನು ಕಲಿಸಿಕೊಟ್ಟದನ್ನು ಹಾಗೆ ಇಟ್ಟುಕೊಂಡಿದ್ದಾಳೆ ಅವಳು. ಅದು ಆ ರೀತಿ ಅದು ಎಲ್ಲರಿಗೂ ಬರೋದಿಲ್ಲ. ಹೆಚ್ಚಿನವರು ನನ್ನ ವಿದ್ಯಾರ್ಥಿಗಳಿಗೆ ನಾನು ಮಾಡಿದ್ದೇನೆ ಹಾಗೆ. ಆದ್ದರಿಂದ ನನಗೆ ಬಹಳ ಸಂತೋಷವಾಗಿದೆ. ಈಗಲೂ ಕೂಡ ಬಂದು ಹೋಗ್ತಾ ಇದ್ದಾರೆ, ಕೇಳ್ತಾ ಇದ್ದಾರೆ ನಮ್ಮೊಟ್ಟಿಗೆ. ನಮ್ಮ ಮನೆಯವರ ಹಾಗೆ, ನನ್ನ ಹೆಂಡತಿಗೆ ಕೂಡ ಹಾಗೆ, ಎಲ್ಲ ಶಿಷ್ಯರ ಮೇಲೆ ತುಂಬ ಪ್ರೀತಿ. ಅದಕ್ಕೆ ನಾನು ಚಿಕ್ಕ ಮಕ್ಕಳಿಗೆ ಹೇಳ್ತೇನೆ, ನೀವು ಕೂಡ ಬಂದು ಅಭ್ಯಾಸ ಮಾಡ್ತೀರ. ಸಣ್ಣದಿರುವಾಗ ಹಾಗೇ ಬಂದವರು ಅಭ್ಯಾಸ ಮಾಡಿ ಭಕ್ತಿಯಿಂದ ಕಲಿಯಿರಿ ಅಂತೇಳಿ ಹೇಳ್ತಾ, ಹೆಚ್ಚಿನವರಿಗೆ ವಿವಾಹ ಆದ ಮೇಲೆ ಸ್ವಲ್ಪ ತಾಪತ್ರಯ ಇರ್ತದೆ. ಅವರ ಮನೆಯವರಿಗ, ಅತ್ತೆಗ, ಮಾವನಿಗ, ಗಂಡನಿಗ ಒಂದು ಪ್ರೋತ್ಸಾಹ ಇರೋದಿಲ್ಲ. ಯಾಕೆ ಅದು ನಮಗೆಲ್ಲ ಬೇಡ ಅಂತೇಳಿ. ಆದರೆ ಇವರಿಗೆ ತುಂಬ ಪ್ರೋತ್ಸಾಹ ಮಾಡುವಂಥ ಯಶ್ಪಾಲ್ ಇವರಿದ್ದಾರೆ. ನನಗೆ ಭಾಳ ಸಂತೋಷ ಆಗಿದೆ. ಹಾಗೆ ಇನ್ನೊಬ್ಬಳು ನಮ್ಮ ಶಿಷ್ಯ ಇಲ್ಲಿ ಯಕ್ಕೂರಿನಲ್ಲಿ ಇದ್ದಾಳೆ ಅಂತ ಹೇಳಿದ್ರು, ವಾಸವಿ ಅಂತ. ಅವರ ಗಂಡ ಇದು ಆಗಿದ್ದಾರೆ, ಸಿ ಎ ಆಗಿದ್ದಾರೆ. ಅದರಲ್ಲಿ ಕೂಡ ಅವಳು ಇಲ್ಲಿ ಪ್ರೋಗ್ರಾಮ್ ಮಾಡ್ತೇನೆ ಅಂತ ಹೇಳುವಾಗ ಅವರು ಸ್ವಲ್ಪ ಸಂಗೀತ ಕಲ್ತಿದ್ದಾರಂತಾಯಿತು. ಅವರನ್ನು ಕರೆಸಿ ಅವರಿಗೆ ಹೇಳಿಕೊಟ್ಟು ಒಂದು 4-5 ಪ್ರಾಕ್ಟೀಸ್ ಕೊಟ್ಟು ಗಂಡ ಹಾಡಿ ಹೆಂಡತಿ ಇಲ್ಲಿ ಮಾಡಿದ್ದಾಳೆ ಪಕ್ಕವಾದ್ಯ ಇಟ್ಟು. ಹಾಗೆ ನನಗೆ ಸಂತೋಷ ಆಗುವುದು. ಯಾಕಂದರೆ ಈ ಪವಿತ್ರವಾದ ಕಲೆಯನ್ನು ಎಲ್ಲರೂ ಉಳಿಸಿಕೊಳ್ಳಿ. ಮತ್ತು ಸಣ್ಣ ಸಣ್ಣದು ಸ್ಕೂಲ್ ಡೇಗೆ ಅದಕ್ಕೆಲ್ಲ ಮಾಡಿ. ಆದರೆ ಶಾಸ್ತ್ರೀಯ ಇದಕ್ಕೆ ನೀವು ತುಂಬ ಭಕ್ತಿಯಿಂದ ಕಲಿತರೆ ಮಾತ್ರ ಅದು ಬರ್ತದೆ. ಇನ್ನೂ ಕೂಡ ಬರುವ ತಿಂಗಳೇನ ಇವಳು ವಿನೂತ ಮಾಡ್ತೇನೆ ಅಂತ ಹೇಳ್ತಾಳೆ. ಅವಳ ಮಗಳು ಕೂಡ ಚೆನ್ನಾಗಿ ಮಾಡ್ತಾರೆ. ಬಹುಶಃ ಅವರಿಬ್ಬರು ಒಟ್ಟಾಗಿ ಮಾಡ್ತಾರೆ ಕಾಣ್ತದೆ. ಕಳೆದ ಸಲ ನನ್ನ ಸುರುವಿನ ವಿದ್ಯಾರ್ಥಿಯೊಬ್ಬಳು ಲಂಡನ್ನಲ್ಲಿದ್ದಾರೆ, ಚಿತ್ರಲೇಖ ಅಂತ. ಅವರು ತಾಯಿ ಮಗಳು ಇಲ್ಲಿ ಮಾಡಿದರು. ಮತ್ತು ಕಳೆದ ಸಲ ಪ್ರಿಯಾ ಅಂತ ಅವಳು ನಮ್ಮ ಇಲ್ಲಿ ಅವಳು ಯಾವಾಗಲೂ ಹೇಳ್ತಾಳೆ, ನೀವು ನಮಗೆ ಬೈದು ಸರಿ ಮಾಡಿದ್ರೆ ನಾವು ಹೀಗೆ ಇದ್ದೇವೆ ಅಂತ. ಅವಳು ಹಾಗೆ ಇಟ್ಟುಕೊಂಡಿದ್ದಾಳೆ. ಮಗಳು ಕೂಡ ಕಲಿತಾ ಇದ್ದಾಳೆ. ಹಾಗೆ ಇವರೆಲ್ಲರಿಗೂ ಈ ಶುದ್ಧವಾದ ಕಲೆಯಲ್ಲಿ ಶಕ್ತಿ ಕೊಡುವಂತೆ ಭಗವಂತನ ಆಶೀರ್ವಾದ ಬೇಡ್ತಾ ಇದ್ದೇನೆ. ಇನ್ನು ಮಧು ನಮಗೆ ಮೇಕಪ್ಪಿಗೆ ಅವರ ಅಪ್ಪ ಬರ್ತಿದ್ದರು. ಮತ್ತು ಗೋಪಾಲ್ ಮಾಸ್ಟರ್ ಅಂತ ಒಬ್ಬರಿದ್ದರು ಇಲ್ಲಿ, ಅವರು ನಾಟಕದ ವೇಷಭೂಷಣ ಎಲ್ಲ ಕೊಡುವವರು. ಹಾಗೆ ಮತ್ತು ಈಗ ಭರತನಾಟ್ಯ ಡ್ರೆಸ್ ಹೊಲಿಯುವವರು ಸುನೀಲ್ ಉಚ್ಚಿಲ್ ಅಂತ ಇದ್ದಾರೆ. ಇವರೆಲ್ಲ ಇಲ್ಲಿ ಬಂದು ಅವರು ಹುಟ್ಟು ಕಲಾವಿದರು. ಅದು ನಾನು ಹೋಗಿ ಯಾವ ಮಂಗಳೂರಿಗೆ ಅಥವಾ ಎಲ್ಲಿಯಾದರೂ ಹೋದರೆ ಸುನೀಲ್ ಬಂದಿರಬೇಕು, ಇಲ್ಲದ್ರೆ ಮಧು ಬಂದಿರಬೇಕು ಅಂತ ನಾನು ಹೇಳಿದೆ. ಯಾಕಂದರೆ
ಅದು ಒಂದು ಬೇರೆ ರೀತಿ. ಆ ರೀತಿಯ ಒಂದು ಅನುಗ್ರಹ ಅವರಿಗೆ ದೇವರು ಸಿಕ್ಕಿದ್ದಾರೆ. ಮತ್ತು ಒಳ್ಳೆಯ ಒಂದು ಗುಣ ಮತ್ತು ಆ ಭಯ ಭಕ್ತಿಯಿಂದ ಅವರು ಇನ್ನೂ ಕೂಡ ತುಂಬ ಮೇಲೆ ಏರಬೇಕು ಅಂಥೇಳಿ ಅವರಿಗೆ ಕೂಡ ಭಗವಂತನಲ್ಲಿ ಆಶೀರ್ವಾದ ಮಾಡುತ್ತಾ, ಮತ್ತು ಎಲ್ಲರಿಗೂ ನನ್ನ ಎಷ್ಟು ಸಮಯ ನನಗೆ ಇದು ನೋಡಲಿಕ್ಕೆ ಸಿಗ್ತದೆ ಅಂತ ನೋಡಬೇಕಷ್ಟೇ. ಇದು ನೋಡಿದ ಮೇಲೆ ನನಗೆ ದೊಡ್ಡ ಒಂದು ಹುರುಪು ಬರ್ತದೆ ಇನ್ನೂ ಕೂಡ. ಈಗಲೂ ಕೆಲವು ಕಾರ್ಯಕ್ರಮಗಳಿಗೆ ನನ್ನನ್ನು ಕರೀತಿದ್ದಾರೆ, ಉಡುಪಿ, ಪುತ್ತೂರು ಎಲ್ಲ ಕಡೆಗೆ. ಆದರೆ ಎಲ್ಲ ಕಡೆಗೆ ಹೋಗಲಿಕ್ಕೆ ಈಗ ಆಗೋದಿಲ್ಲ. ಅಂತೂ ಈ ನಾನು ಕಲಿತ ವಿದ್ಯೆಯನ್ನು ನನ್ನ ವಿದ್ಯಾರ್ಥಿಗಳನ್ನ ಎದುರಿನಲ್ಲಿ ಮಾಡುವಾಗ ಆಗುವ ಸಂತೋಷ ಅದು ಬೇರೆ. ಅದು ನಿನಗೆ ಸಿಕ್ಕಿದೆ, ಅದು ನನ್ನ ಭಾಗ್ಯ ಅಂತೇಳಿ ಅವರೆಲ್ಲರಿಗೂ ಭಗವಂತನಲ್ಲಿ ಅನುಗ್ರಹ ಬೇಡಿ ಆಶೀರ್ವಾದ ಮಾಡುತ್ತಾ ನನ್ನ 2 ಮಾತುಗಳನ್ನು. ಇನ್ನೊಬ್ಬಳು ಇದ್ದಾಳೆ, ನಿಜವಾಗಿ ಅವಳು ಇಲ್ಲಿ ಅಡ್ಕದ ಮನೆಯಲ್ಲಿರುವಾಗ ಜೂನಿಯರ್ ಒಂದು ಪರೀಕ್ಷೆ ಮಾಡಿದ್ದಾಳೆ. ನನಗೆ ಸ್ವಲ್ಪ ಒಳ್ಳೆ ಮಾಡುವ ಮಕ್ಕಳನ್ನು ನೋಡುವಾಗ ಸ್ವಲ್ಪ ಹಾಸ್ಯ ಪ್ರವೃತ್ತಿ ಜಾಸ್ತಿ. ನಾನು ಉಳಿದವರಿಗೆ ಒಂದು ದಿವಸ ಕ್ಲಾಸ್ನಲ್ಲಿ ಹೇಳಿದ್ದೆ, ನೋಡಿ ನೀವೆಂಥದ್ದು, ಅವಳು ಊಟ ಮಾಡಿ ಹೋಗುವಾಗಲೂ ತಾತೈತೈತ ದಿತ್ತೈತೈತ ಅಂತ ಹೋಗಿ ಹೊರಗೆ ಹೋಗಿ ಬಟ್ಟಲು ತೊಳೆದು ಬಂದು ಪುನಃ ಹಾಗೆಯೇ ಮಾಡೋದು. ಅವಳಿಗೂ ಸ್ವಲ್ಪ ಬೇಜಾರಾಗಿ ನನಗೆ ಗೊತ್ತಿಲ್ಲ, ಮತ್ತು ಮನೆಯ ತಾಪತ್ರದ ಇರ್ತದಲ್ಲ, ಆಗಿರ್ಬೋದು. ಆದರೆ ಈ ಸಲ ನಮ್ಮ ಎಳವೀರು ದಯ್ಯಾರ್ ಅದೊಂದು ಅಮೃತಸ್ವಾಮಿ ಪಾತ್ರವನ್ನು ಮಾಡಿ ಮೇಲೆ ಬಿದ್ದಿದ್ದಾಳೆ. ನಾನು ಅವಳಿಗೆ ಹೇಳ್ತಾ ಇದ್ದೇನೆ, ಯಕ್ಷಗಾನ ಕಲಿ, ಆದರೆ ಇದು ಇಟ್ಟುಕೋ, ಯಾಕಂದರೆ ಇದು ಇದ್ದರೆ ಎಲ್ಲವನ್ನು ಮಾಡಲಿಕ್ಕೆ ಆಗ್ತದೆ ಅಂಥೇಳಿ. ಹಾಗೆ ಮಗಳು ಕೂಡ ಚೆನ್ನಾಗಿ ಮಾಡ್ತಾ ಇದ್ದಾಳೆ. ನನಗೆ ನೆನಪಾಗ್ತಿತ್ತು, ಇವತ್ತು ಅವಳು ಯಾವಾಗಲೂ ವಿದ್ವತ್ತು ಮಾಡಿ ಮುಗಿಬಹುದಿತ್ತು. ಅದು ಇರಲಿ, ಆದರೆ ಮನಸ್ಸಾಗಿದೆಲ್ಲ ಈಗ, ಇನ್ನು ಮುಂದೆ ಕೂಡ ಬರ್ಬೋದು, ಕಲೀಲಿಕ್ಕೆ ಯಾವಾಗಲೂ ಬರಿಬೋದು, ಏನಿಲ್ಲ. ನನಗೆ ಭಾಳ ಸಂತೋಷ ಆಗಿದೆ. ಎಲ್ಲರಿಗೂ ಪ್ರೀತಿಯನ್ನು ಸಮರ್ಪಣೆ ಮಾಡ್ತಾ ನನ್ನ 2 ಮಾತುಗಳನ್ನು ವಿರಾಮ ನೀಡ್ತಾ ಇದ್ದೇನೆ. ಮತ್ತು ನನ್ನ ಕೆಲವರೆಲ್ಲ ಬಂದಿದ್ದಾರೆ, ಯಾರಂತ ನನಗೆ ಹೌದು, ಅವರ ಅಣ್ಣ ತಮ್ಮ ಇಬ್ಬರು ಇದ್ದರು, ಒಳ್ಳೆ ಮಾಡ್ತಿದ್ದರು. ಹೌದು, ಡಾಕ್ಟ್ರ್ ಮಗ. ಹೌದು, ನನಗೆ ಅದು ಮರ್ತೋಯ್ತು. ಇವರಿಗೆಲ್ಲ ಯಾಕಂತ ಹೇಳಿದರೆ, ಯಾವುದಾದ್ರೂ ಒಂದು ಕಲೆ ನಮ್ಮ ಹತ್ರ ಇದ್ದರೆ ಮನುಷ್ಯ ಈ ಜಗತ್ತಿನಲ್ಲಿ ನಾನು ನೆಮ್ಮದಿಯಾಗಿದ್ದೇನಂತ ಹೇಳುವವರು ಯಾರಿಲ್ಲ. ಇಂಥದ್ದೊಂದು ಇದ್ದರೆ ನಮ್ಮ ಮನಸ್ಸು ತುಂಬ ನಿರ್ಮಲವಾಗ್ತದೆ. ಮತ್ತು ಹಾಗೆ ಇಟ್ಟುಕೊಂಡೇ ನಮ್ಮ ಎಲ್ಲ ಸಂಕಷ್ಟಗಳು ಪರಿಹಾರ ಆಗ್ತದೆ ಅಂತ ನನ್ನ ಒಂದು ಅನುಭವ. ಹಾಗೆ ನನಗೆ ಪ್ರಶಾಂತ ನನ್ನನ್ನು ಕೆಳಗೆ ಬಂದದ್ದು ಕರ್ಕೊಂಡು ಹೋಗಲಿಕ್ಕೆ. ಹೀಗೆಲ್ಲ ತುಂಬ ಸಂತೋಷ ಆಗಿದೆ. ಈಗ ಮಗಳನ್ನು ಬಹುಶಃ ಸೇರಿಸಿ. ಹೌದಾ, ಒಳ್ಳೆಯದು, ಕಲೀರಿ. ಕಲಿಯೋದ್ರಲ್ಲಿ ಏನಿಲ್ಲ, ಕಲಿಬೋದು, ಮಾಡಬಾರ್ದು ಅಂತೇನಿಲ್ಲ, ಮಾಡ್ಬೋದು. ಅದು ಆಗಿರಬೇಕು. ಇಷ್ಟು ಹೇಳಿ ನನ್ನ ಮಾತನ್ನು ನಿಲ್ಲಿಸ್ತಾ ಇದ್ದೇನೆ. ಪ್ರೀತಿಯ ಕಲಾಭಿಮಾನಿಗಳೇ, ಈ ನೃತ್ಯ ಕಾರ್ಯಕ್ರಮವು ಮುಗಿಯುವ ಹಂತಕ್ಕೆ ಬಂದಿದೆ. ಕೊನೆಯದಾಗಿ ವಂದನಾರ್ಪಣೆ ಮಾಡಲಿದ್ದಾರೆ ನಮ್ಮ ಪ್ರೀತಿಯ ಅಮ್ಮಕ್ಕ. ಮುಖ್ಯವಾಗಿ ಇಂದಿನ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಪ್ರೀತಿಯ ಮಧು ಅವರು ಬಂದಿದ್ದಾರೆ. ಒಳ್ಳೆಯ ಒಂದು ವರ್ಣಾಲಂಕಾರ ಮಾಡುವವರು. ಮೊನ್ನೆ ಕವಿತಾ ಮತ್ತು ವಿನುತಾ ಮತ್ತು ಪ್ರಿಯನ ಇದು ಫೋಟೋಶೂಟ್ ಇತ್ತು. ಎಷ್ಟು ಚೆನ್ನಾಗಿ ಒಂದು ಮೇಕಪ್ ಮಾಡಿದ್ದಾರೆ ಹೇಳಿದರೆ ನನಗೆ ಆಶ್ಚರ್ಯ ಆಯಿತು. ಫೋಟೋ ನೋಡಿ ಸಣ್ಣ ಹುಡುಗಿಯರಾಗಿ ಬಿಟ್ಟಿದ್ದಾರೆ 3 ಕೂಡ. ಅಷ್ಟು ಚೆನ್ನಾಗಿ ಅವರನ್ನು ಇದು ಮೇಕಪ್ ಮಾಡಿದ್ದಾರೆ. ಇವತ್ತು ಕೂಡ ಕವಿತನಿಗೆ ಮಾಡಿದ್ದು ಕೂಡ ಅವರೇ. ಅವರ ತಂದೆಯವರು ಹಿಂದೆ ಬರ್ತಿದ್ರು, ನಮಗೆ ಅವರ ತಂದೆಯವರು ಕೂಡ ಮೇಕಪ್ ಮಾಡಿದ್ದಾರೆ. ಅದರ ನಂತರ ಸುನಿಲ್ ಬರಲಿಕ್ಕೆ ಶುರು ಮಾಡಿದರು. ಈಗ ಸುನಿಲ್ ಸ್ವಲ್ಪ ಒಂದು ಸಣ್ಣ ಏನು ಪ್ರಾಬ್ಲಮ್ ಆಗಿ ನಿಂತು ಅಂದರೆ ಈಗ ಮಾಡ್ತಾ ಇದ್ದಾರೆ ಮಧ್ಯದಲ್ಲಿ. ಆ ಸಮಯದಲ್ಲಿ ಮಧು ಸುನಿಲ್ನೊಟ್ಟಿಗೆ ಕೂಡ ಬರ್ತಾ ಇದ್ರು ಮೊದಲು. ಈಗ ಮಧು ನಮ್ಮಲ್ಲಿ ಬರ್ತಾ ಇದ್ದಾರೆ. ಮಂಗಳೂರಿನ ಎಲ್ಲ ಕಲಾವಿದರಿಗೂ ಈಗ ಮದುವೆ ಮೇಕಪ್ ಮಾಡೋದು. ಹಾಗೆ ನಮಗೆ ಸಿಕ್ಕುದೇ ಇಲ್ಲ ಮಧು. ಭಾರಿ ಕಷ್ಟ, ಬ್ಯುಸಿ ಯಾವಾಗ ನೋಡಿದ್ರು. ಅವರು ಬರೀ ಇದು ಪ್ರಸಾದನ ಕಲಾವಿದರು ಮಾತ್ರ ಅಲ್ಲ, ಅವರು ಫಿಸಿಕಲ್ ಟ್ರೈನರ್ ಕೂಡ ಆಗಿದ್ದಾರೆ. ಮಧು, ನಿಮಗೆ ನಾನು ಪ್ರೀತಿಯಿಂದ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇನೆ. ಇನ್ನು ಇಂದಿನ ಕೇಂದ್ರ ಬಿಂದು ಕವಿತಾ, ವಿನುತಾ, ಸುನೀತಾ ಮತ್ತು ಪ್ರಿಯಾ ಇವರೆಲ್ಲ ಒಟ್ಟಿಗೆ ನಮ್ಮ ಇಲ್ಲಿ ಪಾಠಕ್ಕೆ ಬರ್ತಿದ್ರು. ಈ 3 ಮಕ್ಕಳಂತೂ ನನಗೆ ಹೇಳಲಿಕ್ಕೆ ಸಾಧ್ಯ ಇಲ್ಲ, ಅಷ್ಟು ಆತ್ಮೀಯತೆ.
ಎಷ್ಟು ವರ್ಷದ ಹಿಂದೆ ಬರ್ತಿದ್ರು, ಅಂದಿನಿಂದ ಇಂದಿನವರೆಗೆ ಅದೇ ಒಂದು ಪ್ರೀತಿಯಲ್ಲಿದ್ದಾರೆ. ನನಗೆ ನಾನು ಯಾವಾಗಲೂ ಹೇಳಿಕೊಂಡು ನನಗೆ ಬರುವಂಥ ಈ ಮಕ್ಕಳೆಲ್ಲ ನನಗೆ ಅವರು ಸ್ಟೂಡೆಂಟ್ಸ್ ಅಂತ ಅನಿಸೋದೇ ಇಲ್ಲ. ನಾನು ಕೂಡ ಅವ್ರ ಹತ್ರ ಅದೇ ಥರ ಇದ್ದೇನೆ. ನನಗೆ ಮನೆಯ ಮಕ್ಕಳ ಹಾಗೆ ಆಗ್ತದೆ. ಯಾವಾಗಲೂ ನಾವು ಆ ಕಾಲದಿಂದ ಇವತ್ತಿನವರೆಗೆ ಏನು ಒಂದು ಇದ್ರ ಹಂಚಿಕೊಳ್ತಾ ಇದ್ದೇವೆ, ಫೋನಲ್ಲಿ ಮಾತಾಡ್ತಾ ಇರ್ತೇವೆ. ಅಂತಹ ಒಂದು ಪ್ರೀತಿಯ ಕವಿತಾ ಎಷ್ಟು ವರ್ಷದ ಮೇಲೆ ಇವತ್ತು ನೃತ್ಯ ಮಾಡ್ತಾ ಇದ್ದಾಳೆ. ಅಂದರೆ ಮಧ್ಯೆ ಮಧ್ಯೆ ಬರ್ತಾಳೆ. ಈ ಒಂದು ಕಾರ್ಯಕ್ರಮ ಮಾಡಬೇಕಿದ್ರೆ ರೆಗ್ಯುಲರ್ ಪ್ರಾಕ್ಟೀಸ್ ಬೇಕು, ಇಲ್ಲದ್ರೆ ಬಹಳ ಕಷ್ಟ. ಆದರೆ ಅವಳಿಗೆ ಹಾಗೆ ರೆಗ್ಯುಲರ್ ಬರ್ಲಿಕ್ಕೆ ಆಗೋದಿಲ್ಲ. ಆದರೆ ಎಳುವೇರು ತಯಾರು ಮಾಡುವಾಗ ಯಾವಾಗಲೂ ಒಂದು ಸರ್ತಿ ಹಿಂದಿನ ದಿನ ಬಂದು, ಅಂದರೆ ಮೊದಲು ಮಾಡಿದ ಒಂದು ಇದರಲ್ಲಿ ಹಿಂದಿನ ದಿನ ಬಂದು ಪ್ರಾಕ್ಟೀಸ್ ಮಾಡಿ ಮಾಡ್ತಾಳೆ. ಇದು ಕೂಡ ಹಾಗೆ ಅವಳಿಗೆ ತುಂಬ ಆಸೆ ಇತ್ತು, ಗುರುಗಳ ಮುಂದೆ ನಾನು ಸಹ ಮಾಡಬೇಕು. ಇಷ್ಟು ಇದು 25ನೇ ಸರಣಿ. ಎಲ್ಲರೂ ಹಿರಿಯ ಕಲಾವಿದರೇ ಮಾಡಿದ್ದು, ಅಪ್ಪನ ಹಿರಿಯ ಸ್ಟೂಡೆಂಟ್ಸ್, ಸ್ವಲ್ಪ ನನ್ನ ಹತ್ರ ಕಲ್ತವ್ರು ಹಾಗೆಲ್ಲ. ಅಂದರೆ ನಾನೇನು ಇದು ದೊಡ್ಡ ಕಾರ್ಯಕ್ರಮ ಅಂತ ಹೇಳ್ತಾ ಇಲ್ಲ, ಮನೆಯ ಕಾರ್ಯಕ್ರಮ. ಅಪ್ಪನ ಮುಂದೆ ಮಾಡೋದು ಕೂಡ 1 ಐಟಮ್ ಇರಲಿ, 2 ಇರಲಿ, 3 ಇರಲಿ, ಅವರಿಗೆ ಬಿಟ್ಟದ್ದು. ಕವಿತಾ ಹೇಳಿದ್ದು, ನನಗೆ ಸಹ ತುಂಬ ಆಸೆ ಉಂಟು ಮಾಷ್ ಎದುರು ನಿಮ್ಮ ಎದುರು ಮಾಡಲಿಕ್ಕೆ, ಆದರೆ ನನಗೆ ಎಲ್ಲರ ಹಾಗೆ ತುಂಬ ಮಾಡಲಿಕ್ಕೆ ಆಗೋದಿಲ್ಲಲ್ಲ ಅಕ್ಕ ಅಂತ. ನಾನು ಹೇಳಿದೆ, ನಿನಗೆ ಎಷ್ಟು ಆಗ್ತದೆ ಅಷ್ಟು ಮಾಡು, ಇದು ಮನೆಯಲ್ಲಿ ಮಾಡುವಂಥದ್ದು, ಹೆದರಿಕೆ ಏನು ಅದರಲ್ಲಿ ಸಂಕೋಚ ಮಾಡಬೇಡ, ನನ್ನ ಅಪ್ಪನಿಗೆ ತುಂಬ ಖುಷಿ ಆಗ್ತದೆ ಅಂತ ಹೇಳಿ. ಆಗ ಅವಳು ಮೊನ್ನೆ ಹೇಳಿದ್ಲು, ನಾನು ಜಯ ಜಾನಕಿ ಮಾಡ್ತೇನೆ ಅಂತ. ಯಾಕೆಂದರೆ ನನ್ನ ಅಪ್ಪನ ಅತ್ಯಂತ ಇಷ್ಟದ ಒಂದು ನೃತ್ಯ ಅದು. ಹಿಂದೆ ಅದೇ ಎಷ್ಟು 15-20 ವರ್ಷದ ಹಿಂದೆ ಅವರೊಂದು ಗ್ರೂಪ್ ಆಗಿ ಬಹಳಷ್ಟು ಕಡೆ ಮಾಡಿದ್ದಾರೆ, ತುಂಬ ಚೆನ್ನಾಗಿ ಮಾಡ್ತಿದ್ರು. 3 ಹುಡುಗರು 3 ಹುಡುಗಿಯರು. ಅದನ್ನು ಇವತ್ತು ಪ್ರಾಕ್ಟೀಸ್ ನಿಜವಾಗಿ ಹೇಳ್ತೇನೆ ನಾನು. ನಿನ್ನೆ ಬಂದದ್ದಲ್ಲ, ಮೊನ್ನೆ ಬಂದು ತೋರಿಸಿದ್ಲು. ನಿನ್ನೆ ಅವಳಿಗೆ ಬರಲಿಕ್ಕೆ ಆಗಲಿಲ್ಲ. ಯಾಕೆಂದರೆ ಒಂದು ಕಡೆ ಅವಳ ಕೆಲಸದ ಒತ್ತಡ, ಇನ್ನೊಂದು ಕಡೆ ಸ್ವಲ್ಪ ಅವಳಿಗೆ ಕಾಲು ನೋವಿದೆ ಅದರದ್ದು. ಬಟ್ ಯಶ್ಪಾಲ್ ಅವಳಿಗೆ ಯಾವಾಗಲೂ ಪ್ರೋತ್ಸಾಹ ಕೊಡ್ತಾರೆ. ನಿಜವಾಗಿ ಇಂತಹ ಒಂದು ಪತಿ ಸಿಗಬೇಕಿದ್ರೆ ಪುಣ್ಯ ಮಾಡಿರಬೇಕು. ಅವರು ಯಾವತ್ತೂ ನೀನು ಹೋಗಬೇಡ, ಎಡವೇರಿದವರಿಗೆ ಕೂಡ ಆ ಕೆಲಸದ ಒತ್ತಡದಲ್ಲಿ ಕೂಡ ಕಳಿಸ್ತಾ ಇದ್ದಾರೆ. ಅವರಿಗೂ ಕೂಡ ಮೊದಲಾಗಿ ನಾನು ಧನ್ಯವಾದ ಹೇಳ್ತೇನೆ. ಯಾಕೆಂತ ಹೇಳಿದ್ರೆ ನಮ್ಮ ಅಮ್ಮ ಅಪ್ಪ ಯಾವಾಗಲೂ ಸಪೋರ್ಟ್ ಮಾಡ್ತಾರೆ. ಆದರೆ ಮುಂದೆ ಮದುವೆಯಾಗಿ ಸಿಕ್ಕುವಂತಹ ಪತಿಯವರ ಸಪೋರ್ಟ್ ಇಲ್ಲದಿದ್ದರೆ ಅದು ಏನು ಮಾಡಲಿಕ್ಕೂ ಸಾಧ್ಯ ಇಲ್ಲ. ಅದರಿಂದ ಅವರ ಪ್ರೋತ್ಸಾಹ ಅವಳಿಗೆ ಯಾವಾಗಲಿದೆ ಅಂತ ನನಗೆ ಚೆನ್ನಾಗಿ ಗೊತ್ತು. ಯಾವಾಗಲೂ ಹೇಳ್ತಾಳೆ, ಅಕ್ಕ ನನಗೆ ಅವರು ಯಾವುದೇ ಇದರಲ್ಲಿ ಹೋಗಬೇಡ ಅಂತ ಹೇಳೋದೇ ಇಲ್ಲ. ಅವರಿಗೆ ಭಾರಿ ಖುಷಿ. ಇವತ್ತು ಕೂಡ ಅವರು ಸ್ವಲ್ಪ ಕಷ್ಟಪಟ್ಟಿದ್ದಾರೆ ಕೆಲವು ವಿಷಯದಲ್ಲಿ. ಹೇಳ್ತಿದ್ಲು ಹಾಗೆ ಹೀಗೆ ಅಂತ ನನ್ನ ಹತ್ರ ಕೆಲವೆಲ್ಲ ವಿಷಯ ಹೇಳಿದ್ಲು. ನನಗೆ ತುಂಬ ಸಂತೋಷ ಆಯಿತು. ಯಾಕೆಂತ ಹೇಳಿದ್ರೆ ಇಂತಹ ಒಂದು ಪತಿಯವರು ಸಿಕ್ಕಿದ್ದಾರಲ್ಲ ಅಂತ. ಮತ್ತೊಮ್ಮೆ ಯಶ್ಗೆ ಧನ್ಯವಾದ ಹೇಳ್ತೇನೆ. ಇನ್ನು ಕವಿತನ ಬಗ್ಗೆ 1-2 ಮಾತು. ಕವಿತಾ ಸಣ್ಣ ಹುಡುಗಿದ್ದಾಗ ಇಲ್ಲಿ ಬರ್ತಾ ಇದ್ಲು. ಎಲ್ಲರ 3 ಮಕ್ಕಳು ಕೂಡ ಹಾಗೆ ನನ್ನ ಹತ್ರ ತುಂಬ ಪ್ರೀತಿ, ತುಂಬ ಅಂತ ಹೇಳಿದರೆ ತುಂಬ ಪ್ರೀತಿ. ನನಗೆ ಏನಾದರೂ ನೋವಾದರೆ ಅವರಿಗೆ ಸಹಿಸ್ಲಿಕ್ಕೆ ಆಗೋದಿಲ್ಲ. ಯಾವಾಗಲೂ ಅವರು ಹೇಳ್ತಾರೆ, ಅಕ್ಕ ನಮಗೆ ಸಹಿಸ್ಲಿಕ್ಕೆ ಆಗೋದಿಲ್ಲ, ನಿಮ್ಗೆ ಯಾವಾಗಲೂ ನೋವಾಗಬಾರ್ದು ಅಂತ. ಅಂತಹ ಪ್ರೀತಿಯ ಮಕ್ಕಳು ಕವಿತಾ, ವಿನುತಾ ಎಲ್ಲ. ನನಗೆ ಅವರನ್ನು ಯಾವತ್ತೂ ಮರೀಲಿಕ್ಕೆ ಸಾಧ್ಯ ಇಲ್ಲ, ಅಷ್ಟು ಪ್ರೀತಿ ಕೊಟ್ಟಿದ್ದಾರೆ. ಇವತ್ತು ತುಂಬ ಚೆನ್ನಾಗಿ ಮಾಡಿದ್ದಿ ಕವಿತಾ. ಆ ಕಾಲು ನೋವಲ್ಲಿ ಸಹ ತುಂಬ ಸಂತೋಷ ಆಯಿತು. ಮತ್ತು ನಿನಗೆ ಕೂಡ ನಾನು ವಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ. ಇನ್ನು ನಿರೂಪಣೆ ಮಾಡಿದ ನನ್ನ ಇನ್ನೊಂದು ಪ್ರೀತಿಯ ಶಿಷ್ಯೆ ವಿನುತಾ. ಅವಳು ನಮ್ಮ ಮನೆಯ ಪಕ್ಕದಲ್ಲೇ ಇದ್ಲು. ನಾನಿಲ್ಲಿ ಕ್ಲಾಸ್ ಮಾಡ್ತಿದ್ದಾಗ ನನಗೆ ತುಂಬ ಬೆನ್ನೆಲುಬಾಗಿದ್ಲು ಅವಳು ಕವಿತಾ. ಅದರ ಮುಂದೆ ವಿನುತಾ ನೆಕ್ಸ್ಟ್ ತಿಂಗಳಲ್ಲಿ ಅವಳು ಕಾರ್ಯಕ್ರಮ ನೀಡ್ತಾಳೆ. ಅವಳಿಗೆ ಸ್ವಲ್ಪ ಕಾಲಿನ ಪ್ರಾಬ್ಲಮ್ ಇದೆ. ಅಂದರೆ ಈ ಮಕ್ಕಳೆಲ್ಲ ಬಿಟ್ಟಿದ್ರು. ಆಗ ಮದುವೆಯ ಮೊದಲು ನೃತ್ಯ ಕಾರ್ಯಕ್ರಮ ನೀಡಿ ಮತ್ತೆ ಬಿಟ್ಟಿದ್ರು. ಮತ್ತು ಈಗ ಅಪರೂಪಕ್ಕೊಮ್ಮೆ ಮಾಡ್ತಾರೆ ಅಷ್ಟೇ. ನಾವೊಂದು ಕಲೆ ಕಲ್ತ್ರೆ ಅದು ನಮಗೆ ಬಿಡಲಿಕ್ಕೆ ಸಾಧ್ಯವೇ ಇಲ್ಲ. ಯಾವಾಗಾದ್ರೂ ಬೇರೆಯವರ ಕಾರ್ಯಕ್ರಮ ನೋಡೋಕೆ ತುಂಬ ಆಸೆ ಆಗ್ತದೆ. ಅದು ಅವರಿಗೆ ಆಗ್ತಾ ಇತ್ತು. ಕವಿತಾ ಈಗ ಉಪನ್ಯಾಸಕಿಯಾಗಿ ಬಂಟ್ವಾಳದಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದಾಳೆ. ಅವಳ ಬಗ್ಗೆ ನಾನು ಮುಂದೆ ಹೇಳ್ತೇನೆ. ನೆಕ್ಸ್ಟ್ ಮಂತಲ್ಲಿ ಅವಳ ಮಗಳನ್ನು ಕೂಡ ತಯಾರು ಮಾಡಿದ್ದಾಳೆ. ನಾನು ಕೂಡ ಇವತ್ತು ಫಸ್ಟ್ ಕೇಳೋದು ಕವಿತನ ಸುನೀತನ ಕ್ಷಮಿಸಿ, ಅಂದರೆ ಅದು ಬಾಯಲ್ಲಿ ಅವರೆಲ್ಲ ಒಟ್ಟಿಗಿರುವ ಕಾರಣ ಅದೇ ಬರ್ತದೆ. ವಿನುತನ ನಿರೂಪಣೆ ತುಂಬ ಚೆನ್ನಾಗಿ ಮಾಡಿದ್ದಿ ವಿನುತಾ. ನನಗೋಸ್ಕರ ಮಾಡಿದಂತೆ. ಅವಳ ಬಗ್ಗೆ ನಾನು ನೆಕ್ಸ್ಟ್ ಮಂತಲ್ಲಿ ಹೇಳ್ತೇನೆ. ಹಾಗೆ ನನ್ನ ಪ್ರೀತಿಯ ವಿನುತನಿಗೆ ಕೂಡ ವಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ. ಇನ್ನು ಮುಖ್ಯವಾಗಿ ಇಲ್ಲಿ ಆಗಮಿಸಿದಂಥ ಎಲ್ಲರಿಗೆ, ನಮ್ಮ ನಾಟ್ಯನಿಕೇತನದ ಇನ್ನೊಬ್ಬ ಹಿರಿಯ ಶಿಷ್ಯ ಪ್ರಶಾಂತ್ ಅಂತ ಹೇಳಿ, ಇವ್ರು ಸಾಧಾರಣ ಒಂದೇ ಟೈಮಲ್ಲಿ ಮಾಡ್ತಿದ್ರು. ಎದುನಿಲ್ ಪ್ರಶಾಂತ್, ಅವನು ಕೂಡ ನಮ್ಮ ಒಳ್ಳೆಯ ಕಲಾವಿದ. ಈಗ MCFನಲ್ಲಿ ಇಂಜಿನಿಯರ್, ಅವನು ಉದ್ಯೋಗದಲ್ಲಿದ್ದಾನೆ. ಅವನ ಅಣ್ಣ ಕೂಡ ಕಲಾವಿದ, ಡಾಕ್ಟ್ರ್ ಅವನು. ಅವರ ಅಪ್ಪ ನನಗೆ ಡಾಕ್ಟ್ರ್ ಆಗಿದ್ದಾರೆ. ಹೀಗೆ ಅವನ ಪತ್ನಿ ಮತ್ತು ಪುತ್ರಿ ನನ್ನ ಮಂಗಳದೇವಿ ಕ್ಲಾಸಿಗೆ ಬರ್ತಾ ಇದ್ದಾರೆ, ಉಷಾ ಮತ್ತು ದೇವಿಕಾ ಅಂತೇಳಿ. ತಮ್ಮ ಬ್ಯಾಚ್ಮೆಟಿನ ಕಾರ್ಯಕ್ರಮ ನೋಡಲಿಕ್ಕೆ ಬಂದಿದ್ದಾರೆ. ಧನ್ಯವಾದ. ನಾನು
ಇನ್ನೊಂದು ಕಸ್ತೂರಿ ಅಪ್ಪ ಹೇಳ್ತಾರಲ್ಲ, ಅವರ ಪರಿಚಯ ಇದೆ, ಅವ್ರ ಹೆಸರೇ ಬರೋದಿಲ್ಲ. ಸೀತಾರಾಮ್, ಸೀತಾರಾಮ್ ಅವರು ಕೂಡ ಬಂದಿದ್ದಾರೆ. ಅವರಿಗೆ ಕೂಡ ಕಲೆ ಮೇಲೆ ತುಂಬ ಆಸಕ್ತಿ ಇದೆ. ಹಾಗೆ ಇನ್ನು ನನ್ನ ಯಾವಾಗಲೂ ಇವತ್ತು ಹೇಳ್ತೇನೆ ಯಾಕಂತ ಹೇಳಿದ್ರೆ, ಮೀರಾ ನನ್ನ ಆತ್ಮೀಯ ಗೆಳತಿ, ಅವರ ಅಕ್ಕನನ್ನು ಕರ್ಕೊಂಡು ಬಂದಿದ್ದಾರೆ. ಹಾಗೆ ಅವರ ಇನ್ನೊಬ್ಬರು ಗೆಳತಿ ಕೂಡ ಬಂದಿದ್ದಾರೆ, ಅವರಿಗೆ ಕೂಡ ವಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ. ಹಾಗೆ ನನ್ನ ಎಲ್ಲ ಪೋಷಕರು ಬಂದಿದ್ದಾರೆ, ನನಗೆ ಸದಾ ಪ್ರೋತ್ಸಾಹ ಕೊಡುತ್ತಿರುವಂತಹ ಎಲ್ಲ ಪೋಷಕರಿಗೆ ಕೂಡ, ಹಾಗೆ ನನ್ನ ಪ್ರೀತಿಯ ಮಕ್ಕಳಿಗೆ ಕೂಡ ವಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ. ಮತ್ತೆಲ್ಲ ನಮ್ಮ ನಾಟ್ಯ ನಿಕೇತನದ ಹಿರಿಯ ಶಿಷ್ಯರು, ನಮಗೆ ಸದಾ ಎಲ್ಲ ವಿಷಯದಲ್ಲಿ ನಮಗೆ ಸಹಾಯ ಮಾಡುತ್ತಿರುವಂತಹ ಎಲ್ಲ ಶಿಷ್ಯರಿಗೂ, ಮುಖ್ಯವಾಗಿ ಚಂದ್ರಿಕಾ ಇಲ್ಲಿ ಸಹ ಶಿಕ್ಷಕಿಯಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಕುಂಜತ್ತೂರಿನಲ್ಲಿ ನಮ್ಮ ನಾಟ್ಯ ನಿಕೇತನದ ಒಂದು ಸಹ ಸಂಸ್ಥೆ ಇದೆ, ಅಲ್ಲಿ ಕೂಡ ತರಗತಿಯನ್ನು ನಡೆಸಿ ನಮಗೆ ಸದಾ ಪ್ರೋತ್ಸಾಹ ಮಾಡಿಕೊಂಡು ಗುರುಗಳ ಮೇಲೆ ಅಪಾರ ಭಕ್ತಿ. ನಾನು ಇವತ್ತು ಕವಿತನಿಗೆ ತುಂಬ ಆಸೆ ಇತ್ತು, ಚಂದ್ರಿಕಕ್ಕನೇ ಬೇಕು ಇವತ್ತು ಅತಿಥಿ ಅಂತ. ನನಗೆ ಗುರುಗಳ ಮುಂದೆ ಕೂತ್ಕೊಳ್ಳಿಕ್ಕೆ ಸಾಧ್ಯವೇ ಇಲ್ಲ ಅಂತ ಅವಳು ಒಪ್ಪಲಿಲ್ಲ. ಚಂದ್ರಿಕಾ ನಿನಗೆ ಕೂಡ ವಂದನೆ. ಹಾಗೆ ನಮಗೆ ಇನ್ನೊಂದು, ನಮ್ಮ ಈ ಒಂದು ಕಾರ್ಯಕ್ರಮ ಎಲ್ಲೆಡೆ ಹೋಗಬೇಕಿದ್ರೆ ಮುಖ್ಯ ಕಾರಣ ಟಿವಿ, ಅಬ್ಬಕ್ಕ ಟಿವಿಯವರು, ಅವರಿಗೆ ಕೂಡ ವಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ. ಹಾಗೆ ಸಹಕರಿಸಿದ ಎಲ್ಲರಿಗೂ ಕೂಡ ನಾಟ್ಯ ನಿಕೇತನ ಪರವಾಗಿ ಧನ್ಯವಾದವನ್ನು ಸಲ್ಲಿಸ್ತಾ ಇದ್ದೇನೆ. ಇನ್ನೊಬ್ಬ ನಮ್ಮ ವಸಂತ ಬಂದಿದ್ದಾನೆ, ಮೀಡಿಯಾದವ, ಅವನು ಕೂಡ ಅವರದ್ದೇ ಬಡಗದವ, ಆದರೆ ಸೀನಿಯರ್ ಮುಗಿಸಿ ಅವನಿಗೆ ಪುರ್ಸೋತಿಲ್ಲ. ಹೇಳ್ತಾ ಇದ್ದೇನೆ ವಿದ್ವತ್ ಮಾಡು ಅಂತ, ಯಾವಾಗಲಾದ್ರೂ ಒಮ್ಮೆ ಕ್ಲಾಸಿಗೆ ಬರ್ತಾನೆ, ತುಂಬ ಸಹಾಯ ಮಾಡ್ತಾನೆ. ಇಲ್ಲಿಯ ಈ ಪರದೆದು ಕಟ್ಟುದೆಲ್ಲ ಕೆಲಸ ಅವನಿಗೆ, ಯಾವಾಗಲೂ ಕಾರ್ಯಕ್ರಮಕ್ಕೆ ಬಂದು ಸಹಾಯ ಮಾಡಿ 1 ನಿಮಿಷ ನಿಂತು ಓಡುವಂತಹ ವಸಂತ, ಎಲ್ಲ ಸೀನಿಯರ್ ಶಿಷ್ಯರಿ ಪ್ರಿಯ ಎಲ್ಲರಿಗೂ ಕೂಡ ವಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ. ಮತ್ತೊಮ್ಮೆ ಸಹಕರಿಸಿದ ಎಲ್ಲರಿಗೂ ಕೂಡ ವಂದನೆಯನ್ನು ಸಲ್ಲಿಸುತ್ತಾ, ಮುಂದಿನ ತಿಂಗಳು ವಿನುತ ಮಾಡ್ತಾ ಇದ್ದಾಳೆ, ದಯವಿಟ್ಟು ಇದೇ ರೀತಿ ಬಂದು ವಿನುತನಿಗೆ ಪ್ರೋತ್ಸಾಹ ಕೊಡಿ ಅಂತ ಹೇಳುತ್ತಾ ನಮಸ್ಕಾರ ಮಾಡ್ತಾ ಇದ್ದೇನೆ. ವಿನುತ ತನ್ನ ಪುತ್ರಿಯನ್ನು ಕೂಡ ತುಂಬ ಚೆನ್ನಾಗಿ ತಯಾರು ಮಾಡಿದ್ದಾಳೆ. ಈ ವರ್ಷ ವಿದ್ವತ್ ಕಟ್ತಾ ಇದ್ದಾಳೆ ವಿನುತನ ಮಗಳು. ನಾನು ಹೇಳಿದೆ ಅವಳನ್ನು ಸಹ ಮಾಡಿಸು ಅಂತೇಳಿ, ಹಾಗೆ ಅವರಿಬ್ಬರು ಮಾಡ್ತಾ ಇದ್ದಾರೆ. ಅದಕ್ಕೆ ಕೂಡ ಬಂದು ಪ್ರೋತ್ಸಾಹ ಮಾಡಿ ಅಂತ ಹೇಳುತ್ತಾ ನನ್ನ 2 ಮಾತುಗಳನ್ನು ಮುಗಿಸ್ತಾ ಇದ್ದೇನೆ. ನಮಸ್ಕಾರ.